ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸೆಕ್ಷನನ್ನು ಡಿಸ್ಕಷನ್ ಮಾಡಬೇಕಿತ್ತು. ಬಟ್ ಸೊ ಒಂದು ಹುಡುಗ ನಂಗೆ ಕಾಲ್ ಮಾಡಿ ಹೇಳಿದರು, ಸರ್ ಈ ಸರಿ ಕಡಿಮೆ ಪೋಸ್ಟ್ ಇರೋದ್ರಿಂದ 2021 ಕ್ವಶನ್ ಪೇಪರ್ ಥರ ಕ್ವಶನ್ಸ್ಗಳನ್ನ ಕೇಳ್ಬೋದು ಸರ್, ಅವಾಗ ಏನು ಮಾಡೋದು? ಸೊ ಈ ಥರ ಎಲ್ಲ ಏನಂತ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ ಯಾವ ಥರ ಕ್ವಶನ್ ಪೇಪರ್ ಇದೆ ಅಂತಂದು ಹೇಳ್ಬಿಟ್ಟು. ಸೊ ನೀವು ಕೂಡ ಟ್ರೈ ಮಾಡುವರಂತೆ. ಸೊ 2021 ಕ್ವಶನ್ ಪೇಪರ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ, ರೀಸನಿಂಗ್ ಆ್ಯಂಡ್ ಜನರಲ್ ಆಪ್ಟಿಟ್ಯೂಡ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೋಗೋಣ, ಯಾಕಂತಂದು ಹೇಳಿದ್ರೆ ಕನ್ಫ್ಯೂಷನ್ ಇರಬಾರ್ದು. ಸೊ ಮೇ ಬಿ ಕ್ವಶನ್ಸ್ಗಳು ಟಫ್ ಬರ್ಬೋದು, ಈಸಿ ಬರ್ಬೋದು. ಈಗ ನಿಮ್ಗೆ ಗೊತ್ತಾಗುತ್ತೆ, ಇವನ್ ಎಷ್ಟೇ ಟಫ್ ಬಂದ್ರೂ ಕೂಡ ನೀವು ಆರಾಮಾಗಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಂಥ ಬೇಕಂತ ಕ್ವಶನ್ ಪೇಪರ್ ಬಂದ್ರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡೋಷ್ಟು ನಿಮ್ಗೆ ಧೈರ್ಯ ಇರುತ್ತೆ. ಸೊ ಎಲ್ರಿಗೂ ಕ್ಲಿಯರ್ ಆಯಿತು, ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು. ಇವಾಗ ಏನಂತಂದು ನಾವು ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳಿ. ಸೊ ಅದಾದ ನಂತರ ಏನಪ್ಪ ಅಂತಂದು ಹೇಳಿದ್ರೆ ನೋಡೋಣ. ನಾನು ರಿಸಲ್ಟ್ ಬಿಡ್ತೀನಿ, ಆ ದಿನ ಕ್ಲಾಸ್ ತೊಗೊಳಲ್ಲ. ಯಾಕಂದರೆ ಕೆಲಸಗಳಿರ್ತಾವ, ನಾನು ಫ್ರೀ ಇದ್ದಾಗ ರಿಸಲ್ಟ್ ಬಿಡ್ತೀನಿ. ನಿಮ್ಗೆ ರಿಸಲ್ಟ್ ಬೇಕು ಅಂತಂದು ಹೇಳಿದ್ರೆ ಆ ದಿನ ನಾನು ಕ್ಲಾಸ್ ತೊಗೊಳಕ್ಕಾಗಂಗಿಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋಬಿಡ್ರಿ, ರಿಸಲ್ಟ್ ಅಂತೂ ಬಿಟ್ಟೇ ಬಿಡ್ತೀನಿ. ಬಟ್ ಆದರೆ ಸ್ವಲ್ಪ ಒಂದೆರಡು ದಿನ ಹಿಂದೆ ಮುಂದೆ ಆಗುತ್ತಷ್ಟೆ. ಕ್ಲಿಯರ್ ಅಲ್ಲ ಎಲ್ರಿಗೂ? ಇನ್ನೂ ಶೇರ್ ಮಾಡಿಲ್ಲರಪ್ಪ, ಶೇರ್ ಮಾಡ್ತೀನಿ ಇವಾಗ. ಎಸ್ ಮಾಡ್ತೀನಿ, ಎಲ್ಲನೂ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಟೈಮ್ ಸಿಕ್ಕಿಲ್ಲ ನನಗೆ, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಎಸ್ ಇದು ನೋಡ್ರಿ, 2021 ನಡೆದಂತಹ ಕ್ವಶನ್ ಪೇಪರ್ ಇದು. ಸೊ ಇವಾಗೇನು ನಾವು ಡಿಸ್ಕಷನ್ ಮಾಡತ್ತೇವದು ಲಾಸ್ಟ್ ಕೊನೆ ಶಿಫ್ಟದ್ದು ಐತೆ. 16ನೇ ತಾರೀಕು ನವಂಬರ್ ನಡೆದಿದ್ದು, ನವಂಬರ್ 16. ಆಮೇಲೆ 2021 ನಡೆದಂತಹ ಕ್ವಶನ್ ಪೇಪರ್ನ ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 25 ಕ್ವಶನ್ಸ್ ಇರ್ತಾವೆ. ನಾವು 25 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ಸರ್ ಏನ್ರಿ ಈ ಸರಿ ಓನ್ಲಿ 20 ಅಷ್ಟೇ ಕೇಳ್ತಾರೆ, ಇವಾಗ ಯಾಕೆ 20 ಅಂತಂದು ಹೇಳಿ ನೀವು 25 ಅಂತಂದು ಹೇಳ್ಬಿಟ್ಟು ಯಾರೋ ಕೆಲವೊಂದು ಕೇಳ್ತೀರಿ ಕ್ವಶನ್ಸ್ಗಳನ್ನ. ಸೊ ಅದು 2020 ಅಂದರೆ 25 ಕ್ವಶನ್ಸ್ಗಳಿದ್ದು ರೀಸನಿಂಗಲ್ಲಿ. ಸೊ ಈ ಸರಿ 20 ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಸೊ ಈಗ ನಾವು ಡಿಸ್ಕಷನ್ ಮಾಡೋದ್ನಾಗ 25 ಮಾಡೋಣ. ಕ್ಲಿಯರಾಗಿ ಎಲ್ರಿಗೂ? ಮತ್ತು ಅದನ್ನ ಕ್ವಶನ್ ಕೇಳಕ್ಕೆ ಹೋಗ್ಬೇಡ್ರಿ, ಕಮೆಂಟ್ ಆಗಕ್ಕೆ ಹೋಗ್ಬೇಡ್ರಿ, ಸರ್ ಈ ಸಾರಿ 20 ಕ್ವಶನ್ಸ್ ಅದಾವ್ರಿ 25 ಅಲ್ರಿ ಅಂತಂದು ಹೇಳಿ. ಕ್ಲಿಯರಾಗಿ ಹೇಳ್ತಿದ್ದೀನಿ, 2021 ಕ್ವಶನ್ ಪೇಪರ್ಲಿ 25 ಕ್ವಶನ್ಸ್ಗಳಿರೋದ್ರಿಂದ 25 ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಕ್ಲಿಯರಾ? ಸೊ ಎಲ್ಲರೂ ಆನ್ಸರ್ಸ್ಗಳನ್ನು ಹೇಳಕ್ಕೆ ರೆಡಿ ಅಲ್ಲ? ನೋಡ್ರಿ 25 ನೀವೇನಪ್ಪ ಅಂತಂದು ಹೇಳಿದ್ರೆ 25 ಏನಂತಂದು ಹೇಳಿದ್ರೆ 20 ಟಚ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು. ಟಚ್ ಅಂತಲ್ಲ, 25ಕ್ಕೆ 20 ಕ್ವಶನ್ಸ್ಗಳು ಕರೆಕ್ಟ್ ಆಗಿರಬೇಕು. ಎಸ್ ಫಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ ಫಸ್ಟ್. ಸೊ ಇಲ್ಲೇನು ಕ್ವಶನ್ ಏನು ಕೇಳ್ದಪ್ಪ ಅಂತಂದು ಹೇಳಿದ್ರೆ ಎಂಬೆಡೆಡ್ ಐತೆ. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಎಂಬೆಡೆಡ್ ಐತೆ. ಸೊ ಎಲ್ಲಿ ಎಂಬೆಡೆಡ್ ಆಗೈತಿ ಅಂತ ಕ್ವಶನ್ ಕೇಳ್ಬೋದು ನಿಮ್ಮನ್ನು. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಮೇಲೆ ಆಪ್ಷನ್ ಡಿ. ಸೊ ಯಾವುದ್ರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಇದು ಎಂಬೆಡೆಡ್ ಆಗೈತಿ ಅಂತ ಕ್ವಶನನ್ನು ಕೇಳ್ತಾರೆ. ಎಸ್ ನೋಡ್ರಿ, ಯಾವುದ್ರಲ್ಲಿ? ಫಸ್ಟ್ ಕ್ವಶನ್. ವೆರಿ ಗುಡ್. ಸೊ ಇಲ್ಲಿ ನೀವು ನೋಡಿರ್ಬೋದು, ಲಾಸ್ಟ್ ಎಲ್ಲರೂ ಆನ್ಸರ್ ಹೇಳಕತ್ತೀರಿ. ಈ ಡಯಾಗ್ರಾಮ್ನ ಕನ್ಸಿಡರ್ ಮಾಡಿದಾಗ ಅದು ಈ ಪಾರ್ಟಲ್ಲಿ ಕನ್ಸಿಡರ್ ಮಾಡಬೇಕು, ಈ ಪ್ಲೇಸಲ್ಲಿ ಕನ್ಸಿಡರ್ ಮಾಡ್ರಿ ಅಂತಂದು ಹೇಳಿದ್ರೆ ಫಸ್ಟ್ ಈ ರೀತಿ ಆಗೈತೆ, ಆಮೇಲೆ ನೆಕ್ಸ್ಟು ಈ ರೀತಿ ಆಗೈತೆ. ನೋಡ್ರಿ ಇನ್ನೊಂದ್ಸರಿ ನೋಡ್ರಿ. ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿ ಆಗೈತೆ, ಆಮೇಲೆ ಈ ರೀತಿ ಆಗೈತೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಮೇಲ್ಗಡೆ ಇಷ್ಟ ಐತೆ, ಇಲ್ಲಿವರೆಗೂ ಅಷ್ಟೇ ತೊಗೊಬೇಕು. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಥರ ಬರುತ್ತೆ ನೋಡ್ರಿ, ಲಾಸ್ಟ್ ಈ ಪೊಸಿಷನಲ್ಲಿ ಬರುತ್ತೆ. ಸೊ ಅದನ್ನ ನೀವೇನಪ್ಪ ಅಂತಂದು ಹೇಳಿದ್ರೆ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಏನು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಬೇರೆ ಯಾವುದ್ರಲ್ಲೂ ಇಲ್ಲ.
ನೀವು ಬೇಕಾದ್ರೆ ಟ್ರೈ ಮಾಡಿರಿ. ಈ ರೀತಿಯಾಗಿ ಯಾವ್ದು ಬರುತ್ತಾ ಟ್ರೈ ಮಾಡ್ಬೇಕು ಫಸ್ಟ್ಗೆ. ಸೊ ಈ ರೀತಿಯಾಗಿ ಎಲ್ಲಿ ಬರುತ್ತಾ ಸ್ಟ್ರಕ್ಚರು ಅಂತಂದು ಹೇಳಿ, ಇದರಲ್ಲಿ ಎಲ್ಲಾದರೂ ಬರುತ್ತಾ? ಇಲ್ಲಿ ನೋಡ್ರಿ, ಬಟ್ ಈ ರೀತಿಯಾಗಿ ಬರುತ್ತೆ. ನಮಗೆ ಬೇಕಾಗಿರೋದು ಇದೇ ರೀತಿಯಾಗಿ. ಸೊ ಇಲ್ಲಿ ಆಪ್ಷನ್ ಎದಲ್ಲಿ ಬರಲ್ಲ, ಸೆಕೆಂಡ್ ಆಪ್ಷನಲ್ಲಿ. ಸೊ ಇಲ್ಲೂ ಕೂಡ ಬರಂಗಿಲ್ಲ. ಸೊ ಇಲ್ಲೂ ಕೂಡ ಏನಂತ ಹೇಳಿ ಬರಂಗಿಲ್ಲ. ಥರ್ಡ್ ಆಪ್ಷನಲ್ಲಿ ಈ ರೀತಿಯಾಗೈತಿ, ಬಟ್ ಆದ್ರೆ ಇಲ್ಲೂ ಬರಂಗಿಲ್ಲ. ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ನೋಡ್ರಿ, ಕರೆಕ್ಟ್ ಆಗೇನಪ್ಪ ಅಂತಂದು ಹೇಳಿದ್ರೆ ಈ ಪೊಸಿಷನ್ ಒಳಗಡೆ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 16 ಏನೈತೆ ಅಂತಂದು ಹೇಳಿದ್ರೆ 120ಕ್ಕೆ ರಿಲೇಟ್ ಐತೆ. ಆಮೇಲೆ 18 ಯಾವ ನಂಬರ್ಗೆ ರಿಲೇಟ್ ಐತೆ ಅಂತ ಕೇಳಿದಾನ. ಆಮೇಲೆ 22 ಏನಪ್ಪ ಅಂತಂದು ಹೇಳಿದ್ರೆ 231ಕ್ಕೆ ರಿಲೇಟ್ ಐತೆ. ನೋಡ್ರಿ, ಚೆಕ್ ಮಾಡ್ರಿ. ಟ್ರೈ ಮಾಡ್ಬೋದು, ಆರಾಮಾಗಿ ಟ್ರೈ ಮಾಡ್ಬೋದು. ಸೊ 16 ಏನಪ್ಪ ಅಂತಂದ್ರೆ 120ಕ್ಕೆ, 22 ಏನಪ್ಪ ಅಂತಂದು ಹೇಳಿದ್ರೆ 231ಕ್ಕೆ ಆಯ್ತಂದ್ರೆ ಸೊ 18 ಎಷ್ಟಕ್ಕೆ ರಿಲೇಟ್ ಐತೆ? ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಈ ಕ್ವಶನ್ ನಿಜವಾಗ್ಲೂ ಟಫ್ ಆಗೈತೆ. ಸೊ ಇಲ್ಲಿ ಯಾವ ಥರ ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ 16 ಐತಲ್ಲ, ಸೊ ಇದನ್ನು 16 ಹಂಗೆ ಇಟ್ಕೊಡ್ರಿ. ಅದಾದ ನಂತರ 16 ಡಿವೈಡೆಡ್ ಬೈ 2 ಮಾಡ್ಕೊಡ್ರಿ, ಮೈನಸ್ 16 ಡಿವೈಡೆಡ್ ಬೈ 2 ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಇದು ಆನ್ಸರ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ, 16 ಅದಾದ ನಂತರ ಇಂಟು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 2 ಎಂಟ್ಲೆ 16 ಇಂಟು 8 ಮೈನಸ್ 2 ಒಂದ್ಲೆ 2 ಎಂಟ್ಲೆ ಮೈನಸ್ 8 ಎಷ್ಟಾಗತ್ತೆ ನೋಡ್ರಿ ಇದು. ಸೊ ಇದು 128 ಆಗುತ್ತಾ, ಮೈನಸ್ 8 ಅಂದರೆ 120 ಬರುತ್ತೆ. ಸೇಮ್ ಅದೇ ಥರವಾಗಿ ಏನಂತಂದು ಹೇಳಿದ್ರೆ ಇಲ್ಲೂ ಕೂಡ ಮಾಡಬೇಕು. 22 ಇಂಟು 22 ಡಿವೈಡೆಡ್ ಬೈ 2 ಮೈನಸ್ 22 ಡಿವೈಡೆಡ್ ಬೈ 2 ಮಾಡಬೇಕು. ಸೊ 2 11 ಆಮೇಲೆ 2 11. ಸೊ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ ಟೋಟಲ್ ಆಗಿ. ಇಲ್ಲಿ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 241 ಆಗುತ್ತಾ, ಮೈನಸ್ 11. ಸೊ 241 242, ಸಾರಿ 242 ಆಗುತ್ತೆ. ಸೊ ಇಲ್ಲಿ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ ಆನ್ಸರ್ 231 ಆಗುತ್ತೆ. ಸೇಮ್ ಅದೇ ಥರ 18 ಇಂಟು 18 ಡಿವೈಡೆಡ್ ಬೈ 2 ಆಮೇಲೆ 18 ಡಿವೈಡೆಡ್ ಬೈ 2. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ? ಸೊ 2 9 18 ಆಮೇಲೆ 2 9 18. ಸೊ 18 ಇಂಟು 9 ಎಷ್ಟಾಗತ್ತೆ? 9 8 72 ಆಮೇಲೆ 9 1 9. ಸೊ 9 7 ಎಷ್ಟಾಗತ್ತೆ? 16 162. 162 ಮೈನಸ್ 9 ಕರೆಕ್ಟ್ ಐತೆ ನೋಡ್ರಿ. 162 ಮೈನಸ್ 9 153. ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 153 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 153. ಸೊ ಇಲ್ಲಿ ಏನು ಮಾಡಿದಾರೆ ಅಂತಂದು ಹೇಳಿದ್ರೆ ಫಸ್ಟ್ ಸಂಖ್ಯೆ ಐತಲ್ಲ ಅದನ್ನ ಹಂಗೆ ಇಟ್ಕೊಂಡಿದ್ದಾರೆ. ಅದಾದ ನಂತರ 16 ಡಿವೈಡೆಡ್ ಬೈ 2 ಮಾಡ್ಕೊಂಡಿದ್ದಾರೆ, ಮೈನಸ್ 16 ಡಿವೈಡೆಡ್ ಬೈ 2 ಮಾಡ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ನಾವು ಇಲ್ಲಿ ಸಮೀಪ ಇದ್ದದ್ದು ಕಂಡು ಹಿಡಿಯೋದ್ರು ಇಂಟು ಮಾಡ್ಕೊಂಡ ಯಾವ್ದು ಸಮೀಪ ಬರುತ್ತೆ ಇದಕ್ಕೆ ಯಾವ್ದು ಸಮೀಪ ಬರುತ್ತೆ? ಇಂಟು 8 ಮಾಡಿದ್ರೆ ಎಷ್ಟು ಬರುತ್ತೆ, ಆಮೇಲೆ ಇಂಟು 7 ಮಾಡಿದ್ರೆ ಎಷ್ಟು ಬರುತ್ತೆ, ಎಷ್ಟು ಕೂಡಿಸ್ಬೇಕು ಎಷ್ಟು ಕಡಿಬೇಕಂತ ನೋಡ್ಕೊಳ್ಳೋದು. ಸೊ ಇಲ್ಲಿ ಇಂಟು 8 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 128 ಬರುತ್ತೆ. ಸೊ ಅದ 16 ಇಂಟು 7 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 16 ಇಂಟು 7 7 6 42, 7 1 7, 7 4 11, 112. 112 ಪ್ಲಸ್ 7 ಮಾಡಿದ್ರೆ ಎಷ್ಟು ಅಂದ್ರೆ 119 ಆಗುತ್ತೆ. ಬಟ್ ಅದರಲ್ಲಿ ಇಲ್ಲಿ ನೋಡ್ರಿ 16ಕ್ಕೆ ಇಂಟು 8 ಮಾಡ್ಕೊಂಡು ಮೈನಸ್ 8. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ಈ ಕಡೆನೂ ಮಾಡ್ಕೋಬೇಕಾಗತ್ತೆ. ಬಟ್ ಆದರೆ ನಮ್ಗೆ ಇದು ಬರ್ಬೇಕಂತಂದು ಹೇಳಿದ್ರೆ ಹೆಂಗೆ ಮಾಡ್ಕೊತೀವಿ ನಾವು? ಈ ಒಂದೇ ಸಂಖ್ಯೆನ ಏನಂತಂದು ಹೇಳಿದ್ರೆ ಡಿವೈಡೆಡ್ ಬೈ 2 ಮಾಡ್ಕೊತೀವಿ ಮುಂದೆ, ಆಮೇಲೆ ಮೈನಸ್ ಆ ನಂಬರ್ಗೆ ಡಿವೈಡೆಡ್ ಬೈ 2 ಮಾಡಿ ಕಳಿತೀವಿ. ಸೊ ಈ ಲಾಜಿಕ್ ಬರುತ್ತೆ. ಸೊ ನಾನೇ ಹೇಳ್ತಾ ಇದ್ದೀನಿ ಇದು ಟಫ್ ಆಗೈತೆ. ಸ್ವಲ್ಪ ಏನಂತಂದು ಹೇಳಿದ್ರೆ ನೋಡ್ಕೊಂಡು ಮಾಡ್ಬೇಕು ಈ ಥರ ಕ್ವಶನ್ಸ್ಗಳನ್ನ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಮಿರರ್ ಇಮೇಜ್ ಕಂಡುಹಿಡಿಯೋದು. ರೈಟ್ ಸೈಡ್ ಏನಪ್ಪ ಅಂತಂದು ಹೇಳಿದ್ರೆ ಈ ಕಡೆ ಸೈಡ್ ಮಿರರ್ ಐತೆ ಕಂಡುಹಿಡಿಯೋದು. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ನಮ್ಗೆ ಇಲ್ಲಿ ಯಾವ್ದು ಬರುತ್ತಾ ಆನ್ಸರ್ ನೋಡ್ರಿ.
ಸಿಂಪಲ್ ಇಲ್ಲಿರೋದ್ನೇನಪ್ಪ ಅಂತಂದು ಹೇಳಿದ್ರೆ ಉಲ್ಟಾ ಬರ್ಕೊಂತ ಹೋಗೋದಷ್ಟ. ಬರಲಿಲ್ಲ ಅಂತಂದು ಹೇಳಿದ್ರೆ ಪೇಪರ್ ಮೇಲೆ ಬರೀರಿ. ಸೊ 4 2 5 3 ಅದಾದ ನಂತರ ಇ ಆಮೇಲೆ ಎಫ್. ಸೊ ಇದನ್ನ ಪೇಪರ್ ಮೇಲೆ ಬರೆದ್ಬಿಟ್ಟು ಏನು ಮಾಡ್ರಪ್ಪ ಅಂತಂದು ಹೇಳಿದ್ರೆ ಒಂದು ಸಾರಿ ತಿದ್ರಿ ಉಲ್ಟಾ ಒಳಿಸ್ರಿ ಎಷ್ಟು ಬರುತ್ತೆ ನೋಡ್ರಿ. ಸೊ ಇಲ್ಲಿ ಆಪ್ಷನ್ ಏನಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತಾ ಇಲ್ಲಿ. ಸೊ ಏನಾಗತ್ತಾ ಆಪ್ಷನ್ ಎ ಕರೆಕ್ಟ್ ಆಗತ್ತಾ. ಎಸ್ ನೋಡ್ರಿ ನೆಕ್ಸ್ಟ್ ಒನ್ ನೋಡ್ರಿ 4th ಒನ್. ಸೊ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಕಂಪ್ಲೀಟ್ ಮಾಡಬೇಕು ಸೀರೀಸನ್ನು. ಏನು ಮಾಡ್ಬೇಕಂತಂದು ಹೇಳಿದ್ರೆ ಕಂಪ್ಲೀಟ್ ಮಾಡಬೇಕು. ಮಾಡ್ರಿ ನೋಡೋಣ. ಸೀರೀಸ್ ಕಂಪ್ಲೀಟ್ ಮಾಡಬೇಕು. ನಿಮ್ಗೆ ಈ ಥರ ನೋಡ್ಕೋದಂದ್ರೆ ಅಂತಂದು ಹೇಳಿದ್ರೆ ಬರಂಗಿಲ್ಲ. ಸಿಂಪಲ್ ಆಗಿ ಈ ಥರ ಬರ್ಕೊಳ್ಬೇಕು. DOK ಆಮೇಲೆ ENL, ಇಲ್ಲಿ ENL ಅಂತ ಬರ್ಕೊಳ್ರಿ. ಆಮೇಲೆ ಕೆಳಗಡೆ ಮತ್ತೆ ಬರ್ಕೊಳ್ರಿ ENL ಆಮೇಲೆ FMM, ಅದಾದ ನಂತರ ನೆಕ್ಸ್ಟ್ GLN. ಸೊ ಇಷ್ಟು ಬರ್ಕೊಂಡ್ರೆ ಅಂತಂದು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. DEFGH ನೋಡ್ರಿ ಕಂಟಿನ್ಯೂಸ್ ಆಗಿ DEFGH. ಇಲ್ಲಿ ಏನೈತಿ LMNO ಐತಿ, ಅಂದ್ರೆ ಉಲ್ಟಾ ಹೋಗಿದಾನ, ಅಂದ್ರೆ ಮೈನಸ್ ಮಾಡ್ಕೊತ ಬರ್ತಿದ್ದಾನ. ಇಲ್ಲಿ +1 ಮಾಡಿದಾನ, ಇಲ್ಲಿ ಏನು ಮಾಡಿದ ಅಂತಂದು ಹೇಳಿದ್ರೆ -1 ಮಾಡಿದಾನ. ಸೊ ಎಲ್ದೊಳಗೆ ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ K ಆಗತ್ತೆ ಇಲ್ಲಿ. ಅದೇ ಥರ ನೋಡ್ರಿ KLMNO ಇಲ್ಲಿ +1 ಮಾಡ್ಕೊತ ಬಂದಿದ್ದಾನ, ಇಲ್ಲೂ +1, ಇಲ್ಲಿ ಮಿನಿಮಲ್. ಇದೇನು ಲಾಜಿಕ್ ಏನಪ್ಪ ಅಂತಂದು ಹೇಳಿದ್ರೆ +1 -1 +1 ಈ ಲಾಜಿಕ್ ತೊಗೊಂಡು ಬಂದಿದ್ದಾನ. ನಮ್ದು ಆನ್ಸರ್ ಏನು ಕರೆಕ್ಟ್ ಆಗತ್ತಪ್ಪ ಅಂತಂದು ಹೇಳಿದ್ರೆ HKO ಅಂತಂದು ಹೇಳಿ ಕರೆಕ್ಟ್ ಆಗತ್ತೆ. ಯಾವುದು ಕರೆಕ್ಟ್ ಆಗುತ್ತೆ? HKO ಅಂತಂದು ಹೇಳಿ ಕರೆಕ್ಟ್ ಆಗುತ್ತೆ. ಎಲ್ರಿಗೂ ಕ್ಲಿಯರ್ ಅಲ್ಲ ಇದು? ಸೊ ಯಾರಿಗಾದ್ರೂ ಡೌಟ್ ಇದೆಯಾ? ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ಬೇಕೇ ನಿಮಗೆ ಸಾಲ್ವ್ ಮಾಡಕ್ಕ? ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 14 15 24 49 ಆಮೇಲೆ 98 179 ಅಂತಂದೈತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಕಂಡಿಡಿ ಅಂತಂದು ಹೇಳಿದಾರೆ. ಪ್ಲಸ್ ನೋಡ್ರಿ, ಮೊದಲು ನೋಡ್ರಿ ಭಾಳ ಕಡಿಮೆ ಏನಂತಂದು ಹೇಳಿದ್ರೆ ಡಿಫ್ರೆನ್ಸ್ ಇರೋದ್ರಿಂದ ಎಷ್ಟನ್ನ ಪ್ಲಸ್ ಮಾಡಿದಾರೆ ನೋಡ್ರಿ ಅಥವಾ ಎಷ್ಟನ್ನ ಮೈನಸ್ ಮಾಡಿದಾರೆ ನೋಡ್ರಿ. ಆಮೇಲೆ ಏನಂತಂದು ಹೇಳಿದ್ರೆ ಇಂಟು ಮಾಡಬೇಕಾ, ಡಿವೈಡೆಡ್ ಬೈ ಮಾಡಬೇಕಾ, ಸ್ಕ್ವೇರ್ ಮಾಡಬೇಕಾ, ಕ್ಯೂಬ್ ಮಾಡಬೇಕಾ, ಅಥವಾ ಸ್ಕ್ವೇರ್ ರೂಟ್ ಮಾಡಬೇಕಾ, ಅಥವಾ ಕ್ಯೂಬ್ ರೂಟ್ ಮಾಡಬೇಕಾ. ಸೊ ಯಾವ್ದು ಮಾಡ್ಬೇಕಂತಂದು ಹೇಳಿ ಥಿಂಕ್ ಮಾಡ್ರಿ. ನಿಮ್ಗೆ ಏನಂತಂದು ಹೇಳಿದ್ರೆ ಆನ್ಸರ್ ಬರುತ್ತೆ. ಫಸ್ಟಕ್ಕೆ ಯಾವಾಗಲೂ ಎಷ್ಟನ್ನ ಕೂಡಿಸ್ಬೇಕು ಅಂತಂದು ಹೇಳಿ ನೋಡ್ಕೋಬೇಕು. ಯಾಕಂತಂದು ಹೇಳಿದ್ರೆ ಕಡಿಮೆ ಐತೆ, ಡಿಫ್ರೆನ್ಸ್ ಭಾಳ ಕಡಿಮೆ ಐತಿ. ಥಿಂಕ್ ಮಾಡ್ರಿ. It's 300 next. Yes, good. ಎಸ್ ಇಲ್ಲಿ ನೋಡ್ರಿ. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಐತೆ? 14 ಐತೆ ಫಸ್ಟ್ಗೆ, 15 ಆಗೈತೆ ಅಂತಂದು ಹೇಳಿದ್ರೆ +1 ಮಾಡಿದಾನ. ಆಮೇಲೆ 15 ಇದ್ದು 24 ಆಗೈತೆ ಅಂತಂದು ಹೇಳಿದ್ರೆ ಎಷ್ಟು ಪ್ಲಸ್ ಮಾಡಿದಾನ? 15 ಇದ್ದು 24 ಆಗಕ್ಕೆ ಎಷ್ಟು ಪ್ಲಸ್ ಮಾಡಿದಾನ? ಆನ್ಸರ್ ಹೇಳ್ರಿ ಬೇಗ ಬೇಗ. 15 ಐತೆ, ಅದು 24 ಆಗಿ ಎಷ್ಟು ಮಾಡಿದಾನ? +9 ಮಾಡಿದಾನ. ಅದಾದ ನಂತರ 24 ಇದ್ದಿದ್ದು 49 ಆಗಕ್ಕ ನೋಡಿದ ತಕ್ಷಣ ಗೊತ್ತಾಗತ್ತೆ. 24 ಇದ್ದಿದ್ದು 49 ಆಗಕ್ಕೆ ಎಷ್ಟು ಪ್ಲಸ್ ಮಾಡಿದಾನ? 24 ಐತೆ, ಅದು 49 ಆಗ. ವೆರಿ ಗುಡ್. +25 ಮಾಡಿದಾನ. ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗೈತಿ 1 9 25 ಅಂತಂದೈತೆ. ಅಂದ್ರೆ ಇದು 1 ಸ್ಕ್ವೇರು, ಇದು ಎಷ್ಟಪ್ಪ ಅಂತಂದ್ರೆ 3 ಸ್ಕ್ವೇರು, ಇದಪ್ಪ ಏನಂತಂದು ಹೇಳಿದ್ರೆ 5 ಸ್ಕ್ವೇರು. ಇವಾಗ ಬೆಸ ಸಂಖ್ಯೆಗಳು ಬರ್ತಾವಲ್ಲ ಅವುಗಳನ್ನ ಸ್ಕ್ವೇರ್ ಮಾಡ್ಕೊಂತ ಹೋಗಿದಾನ. ಇಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ನೋಡ್ರಿ. ಮತ್ತೇನಪ್ಪ ಅಂತಂದು ಹೇಳಿದ್ರೆ 49 ಐತೆ, ಇಲ್ಲಿ ಎಷ್ಟು ಮಾಡಿದಾನ? 7 ಸ್ಕ್ವೇರ್ ಮಾಡಿದಾನ. ಇಲ್ಲಿ ಎಷ್ಟು ಮಾಡಿದಾನ ನೋಡ್ರಿ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ? 98 ಮತ್ತು 179. ಸಿಂಪಲ್ ಆಗಿ ಇಲ್ಲಿ 9 ಸ್ಕ್ವೇರ್ ಮಾಡ್ರಿ ಅಷ್ಟೇ. ಬೆಸ ಸಂಖ್ಯೆಗಳಿದಾವಲ್ಲ, ಅಂದ್ರೆ 81 ಡಿಫ್ರೆನ್ಸ್ ಐತೆ. ಚೆಕ್ ಮಾಡ್ರಿ. 8 1 9, 9 8 7 17. ಸೊ ಅದಾದ ನಂತರ ಇಲ್ಲಿ ನಾವು ಬೆಸ ಸಂಖ್ಯೆ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು? 11 ಸ್ಕ್ವೇರ್ ಮಾಡ್ಬೇಕು. 11 ಸ್ಕ್ವೇರ್ ಅಂತಂದು ಹೇಳಿದ್ರೆ 121. ಸೊ 179 ಪ್ಲಸ್ 121 ಮಾಡಿದ್ರೆ ಎಷ್ಟಾಗತ್ತೆ? 300 ಆಗತ್ತೆ. ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 300 ಬರುತ್ತೆ. 250 ಅಲ್ಲ, 300.
ಸೊ ಇದೆಲ್ರಿಗೂ ಕ್ಲಿಯರಾ ಹೆಂಗ್ ಬಂತು ಅಂತಂದು ಹೇಳಿ? ಸೊ ಎಲ್ರಿಗೂ ಕ್ಲಿಯರ್ ಅಲ್ಲ? ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ರಿಪೀಟ್ ಮಾಡ್ಬೇಕಾ? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇದು ಡಿಫ್ರೆನ್ಸ್ ಭಾಳ ಕಡಿಮೆ ಐತಿ. ಇಲ್ಲಿ ನೋಡಿದ ತಕ್ಷಣ ಫಸ್ಟ್ಗೆ ಏನು ಮಾಡೋಣ ಅಂತಂದು ಹೇಳಿದ್ರೆ 14 ಐತಿ, ಅದು 15 ಆಗೈತೆ ಅಂದ್ರೆ ಪ್ಲಸ್ 1 ಮಾಡಿದಾನೆ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿದಾನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ 15 ಐತೆ, ಆಮೇಲೆ 24 ಆಗೈತೆ, ಪ್ಲಸ್ 9 ಮಾಡಿದಾನ. ಇಲ್ಲಿ ಪ್ಲಸ್ 1 ಮಾಡಿದಾನ, ಪ್ಲಸ್ 9 ಮಾಡಿದಾನ. 24 ಇದ್ದಿದ್ದು 49 ಆಗೈತೆ. ಇಲ್ಲಿ ಎಷ್ಟು ಮಾಡಿದ ಅಂತಂದು ಹೇಳಿದ್ರೆ ಪ್ಲಸ್ 25 ಮಾಡಿದಾನ. ಇಷ್ಟು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿಬಿಡುತ್ತೆ ಯಾರು ಕರೆಕ್ಟಾಗಿ ಮಾಡಿದೆ, ಸ್ಟಡಿ ಮಾಡಿದಾರೆ ಅಂತಂದು ಹೇಳಿ. ಇವೆಲ್ಲ ಸ್ಕ್ವೇರ್ಗಳಿವು. ಇದು 1 ಸ್ಕ್ವೇರು, ಇದು 3 ಸ್ಕ್ವೇರು, ಇದು 5 ಸ್ಕ್ವೇರು. ಬೆಸ ಸಂಖ್ಯೆಗಳನ್ನ ಮಾತ್ರ ಸ್ಕ್ವೇರ್ ಮಾಡ್ಕೊಂತ ಹೋಗಿದಾನ. ಹಂಗಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಇದ್ರ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 49 ಬರುತ್ತೆ. ಚೆಕ್ ಮಾಡ್ಕೊಳಕ್ ಇದೆಷ್ಟಾಯ್ತು ಅಂದ್ರೆ 7 ಸ್ಕ್ವೇರ್ ಆಯ್ತು. ಇನ್ನು ಚೆಕ್ ಮಾಡೋದ ಬೇಡ, ಯಾಕಂತಂದು ಹೇಳಿದ್ರೆ ಬೆಸ ಸಂಖ್ಯೆಗಳನ್ನ ತೊಗೊಂಡಿದ್ದಾನಲ್ಲ, ಇದು 9 ಸ್ಕ್ವೇರ್ ಅಂತಂದು ಹೇಳಿದ್ರೆ 81 ನೋಡ್ರಿ, ಕರೆಕ್ಟಾಗಿ ಆಗತ್ತಾ? ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬರ್ಬೇಕಂತಂದು ಹೇಳಿದ್ರೆ 11 ಸ್ಕ್ವೇರ್ ಮಾಡಬೇಕು, ಅಂದ್ರೆ 121 ಪ್ಲಸ್ ಮಾಡಬೇಕು. 179ರಲ್ಲಿ 121 ಕೂಡಿಸಿದ್ರೆ ಎಷ್ಟಾಗತ್ತೆ ಅಂದ್ರೆ 300 ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳಿದನಪ್ಪ ಅಂತಂದು ಹೇಳಿದ್ರ ಡಿಕ್ಷನರಿ ಪ್ರಕಾರ ಬರಿ ಅಂತಂದು ಹೇಳಿದಾನ. ಯಾವ್ದ್ರ ಪ್ರಕಾರ? ಡಿಕ್ಷನರಿ ಪ್ರಕಾರ ಬರಿ ಅಂತಂದು ಹೇಳಿದಾನ. ನೋಡ್ರಿ ಯಾವ್ದು ಬರುತ್ತಾ ಆನ್ಸರ್? ನೋಡೋಣ ಯಾವ್ದು ಆನ್ಸರ್ ಬರುತ್ತೆ ಏನಂತಂದು ಹೇಳ್ಬಿಟ್ಟು ಬರ್ರಿ ಎಲ್ರು ಟ್ರೈ ಮಾಡ್ರಿ. ಮೊದಲು ಕೂಲಾಗಿ ಎಕ್ಸಾಮ್ ಬರೆಯಕತ್ತೇವೆ ಅಂತಂದು ಹೇಳ್ಬಿಟ್ಟು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡ್ರಿ, ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, ಈ ಥರ ಬರ್ಕೊಂಡಾಗ ಏನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಲೆಟರ್ ಯಾವಾಗ ಎಲ್ಲದಕ್ಕೂ ಎಲ್ಲ ವರ್ಡ್ಸ್ಗಳಿಗೆ ಸೇಮ್ ಐತಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರಂಗಿಲ್ಲ. ಸೊ ಯಾವ್ದು ಮುಂದೆ ಬರುತ್ತೆ, ಯಾವ್ದು ಹಿಂದೆ ಬರುತ್ತೆ ಅಂತಂದು ಮಾಡಕ್ಕೆ ಬರಂಗಿಲ್ಲ. ಸೊ ಸೆಕೆಂಡದ್ದು ವರ್ಡ್ ಲೆಟರ್ ಕನ್ಸಿಡರ್ ಮಾಡಕ್ಕೆ ಹೋಗ್ತೀವಿ, ಅದು ಕೂಡ ಏನಂತಂದು ಹೇಳಿದ್ರೆ ಎಲ್ಲದಕ್ಕೂ ಸೇಮ್ ಐತೆ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಬೇರೆ ಬೇರೆ ಅದಾವ. ಸೊ ಒಂದು ಬೇರೆ ಇದ್ರೂ ಕೂಡ ನಾವು ಬರ್ಕೊಬೇಕು. ಇಲ್ಲಿ ಟಿ ಐತಿ, ಇಲ್ಲಿ ವಿ ಐತಿ, ಎಕ್ಸ್ ಐತಿ, ವಿ ಐತಿ, ಟಿ ಐತಿ. ಅದಕ್ಕೆ ABCD ಬರ್ಕೋರಿ ಅಂತಂದು ಹೇಳಿದಾನೆ. ಸೊ ಇಲ್ಲಿ ನೋಡ್ರಿ, PQRSTUVWXYZ ಇಷ್ಟ ತಗೊಂತೀನಿ. ಸೊ ಇಲ್ಲಿ ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಟಿ. ಸೊ 1ನೇದು ಇಲ್ಲಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ವಿ ಐತೆ, 2ನೇದು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಐತೆ, 3ನೇದು ಇಲ್ಲಿಗೆ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೇನಪ್ಪ ಅಂತಂದು ಹೇಳಿದ್ರೆ ವಿ ಐತೆ, 4ನೇದು ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ 5ನೇದು ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಗೆ ಬರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ತೀವಿ 1, 5 ಫಸ್ಟ್ಗೆ ಯಾವುದಾದ್ರೂ 2 ಬರ್ತಾವೆ, 2ರಲ್ಲಿ ಯಾವುದೋ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟು 3, 4ರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 4, 2ರಲ್ಲಿ ಪೈಪೋಟ್ ಐತೆ. ಲಾಸ್ಟ್ಗೆ ಯಾವ್ದು ಬರುತ್ತೆ ಅಂತಂದು ಹೇಳಿದ್ರೆ ಎಕ್ಸ್ ಇರೋದು, ಅದು 3ನೇದು ಬರುತ್ತೆ. ಸೊ ಈ ಥರ ಏನಂತಂದು ಹೇಳಿದ್ರೆ ಮಾಡಿಕೊಂಡು ಆಮೇಲೆ ನಾವು ಕರೆಕ್ಟಾಗಿ ನೋಡ್ಕೊಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 1, 5 ಯಾವ್ದು ಬರುತ್ತೆ? 2, 4, 3 ಬರುತ್ತೆ. 1, 5, 2, 4, 3 ನೆನ್ಪಿಟ್ಕೊಳ್ರಿ. 1, 5, 2, 4, 3. ಸೊ ಇದನ್ನೆಲ್ಲ ಇದು ಮುಗಿತಲ್ಲ, ಇಷ್ಟಕ್ಕೆ ಮುಗಿತು. ಇವಾಗ 1, 5ರಲ್ಲಿ ಕಾಂಪಿಟೇಷನ್ ನೋಡ್ರಿ. 1, 5ರಲ್ಲಿ ಕಾಂಪಿಟೇಷನ್. ಇಲ್ಲಿ ವೈ ಐತಿ, ಇಲ್ಲಿ ಟಿ ಐತಿ. ಯಾವ್ದು ಫಸ್ಟ್ ಬರುತ್ತೆ? ಸರಿ, ಟಿ ಇದ್ದದ್ದು ಫಸ್ಟ್ ಬರುತ್ತೆ. 1 ಆಯಿತು, ಇಲ್ಲಿ 5 ಬಂತು. ಇನ್ನು 4, 2ರಲ್ಲಿ ಇನ್ನೇನಪ್ಪ ಅಂತಂದು ಹೇಳಿದ್ರೆ 4, 2ರಲ್ಲಿ ಏನಂತಂದು ಹೇಳಿದ್ರೆ ಪೈಪೋಟಿ. ಇಲ್ಲಿ ಓ ಐತಿ, ಇಲ್ಲೂ ಕೂಡ ಓ ಐತಿ, ಇದು ಬರಂಗಿಲ್ಲ. ಇಲ್ಲಿ ಟಿ ಐತಿ, ಇಲ್ಲೂ ಟಿ ಬರಂಗ. ಅದಾದಂದ್ರೆ ಇಲ್ಲೆಲ್ಲ ಅಕ್ಷರಗಳು ಮುಗಿದ್ಬಿಟ್ಟು 2ರಲ್ಲಿ 2 ಫಸ್ಟ್ ಬರುತ್ತೆ, ಆಮೇಲೆ 4 ಬರುತ್ತೆ. 1, 5, 2, 4, 3 ಅಂತಂದು ಹೇಳ್ತೀವಿ. ಇದೆಲ್ರಿಗೂ ಕ್ಲಿಯರಾ? ಎಸ್, ನೆಕ್ಸ್ಟ್ ನೋಡ್ರಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 4ನೇ ಪದ ಕಂಡಿಡಿ ಅಂತಂದು ಹೇಳಿದಾರೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಹೋಸ್ಟ್ ಇದ್ದದ್ದು ಏನಂತಂದು ಹೇಳಿದ್ರೆ FMQR ಏನಂತಂದು ಹೇಳಿದ್ರೆ ರಿಲೇಟ್ ಐತೆ. ಇವೆರಡು ಒಂದಕ್ಕೊಂದು ರಿಲೇಟ್ ಇದಾವೆ. ಹಂಗಂದ್ರೆ DRON ಅನ್ನ ಹೆಂಗೆ ಬರೀತಾರೋ ಅಂತ ಕ್ವಶನ್ ಕೇಳಿದಾರೆ.
ಇಲ್ಲಿ ನೋಡ್ರಪ್ಪ, ಇನ್ನೊಂದ್ಸರಿ ಹೇಳ್ಬೇಕಂತಂತ ಹೇಳಿದ್ರೆ ABCD ಕರೆಕ್ಟಾಗಿ ಹಾಕ್ಕೊಡ್ರಿ. ಸಿಂಪಲ್ ಆಗೇನಪ್ಪ ಅಂತಂದ ಹೇಳಿದ್ರೆ ABCD ಕರೆಕ್ಟಾಗಿ ಬರ್ಕೊಡ್ರಿ. ಸೈಡಿಗೆ ಬರ್ಕೊಂಡಿರ್ತೀರಿ ಪೇಪರ್ದಾಗ. ಈ ವರ್ಡ್ಸ್ಗಳು ಎಲ್ಲೆಲ್ಲಿ ಬರ್ತಾವು ಅಂತಂದು ಹೇಳ್ಬಿಟ್ಟು ಅದ್ರ ಸ್ಥಾನವನ್ನು ಗುರುತಿಸ್ರಿ. ನಿಮ್ಗೆ ಈಸಿಯಾಗಿ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಇದು ತುಂಬ ಈಸಿ ಅಷ್ಟು. ಇದರಲ್ಲಿ ಏನಂತಂದು ಹೇಳಿದ್ರೆ ಆಲ್ರೆಡಿ 2-3 ವಿಡಿಯೋಸ್ ಮಾಡಿದ್ದೀನಿ, ಡೈಲಿ ಕ್ಲಾಸ್ ಹೇಳಿದ್ದೀನಿ. ಮತ್ತು ಇಷ್ಟು ಈಸಿ ಕ್ವಶನ್ನು ಮತ್ತೆ ಹೇಳೋದಾ? ನೋಡ್ರಿ, ಮತ್ತಿಲ್ಲಾದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ, ಕೇಳೋದೇನು ತಪ್ಪಿಲ್ಲ. ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ನಾಳೆಗೆ ನಿಮಗೆ ಗೊತ್ತಾಗ್ಲಿಲ್ಲ, ವಿಡಿಯೋಸ್ ನೋಡಿದ ತಕ್ಷಣ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ನಾಳೆಗೆ ನಾನು ಹೇಳ್ತೀನಿ. ನೀವು ಜಾಸ್ತಿ ವರ್ಕ್ ಮಾಡ್ಬೇಕ್ರು, ಎಲ್ಲ ನಾನೇ ಹೇಳ್ಕೊಡ್ತೀನಿ ಅಂತಂದು ಹೇಳ್ಬೇಡಿ, ನನ್ನ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ನೀವು ಜಾಸ್ತಿ ವರ್ಕ್ ಮಾಡ್ಬೇಕು. ಇದು ನೋಡ್ರಿ ಏನು ಬರುತ್ತಾ, HOST ಅನ್ನ ಏನಂತ ಬರ್ದಾರ ಅಂತಂದು ಹೇಳಿದ್ರೆ FMQR ಅಂತ ಬರ್ತಾರ. ಹಂಗಂದ್ರೆ ಡ್ರೋನ್ ಅನ್ನ ಏನಂತ DRON ಅನ್ನ ಏನಂತ ಬರೀತಾರ ಅಂತಂದು ಹೇಳಿ. ಇಲ್ಲಿ ನೋಡ್ರಿ HF ಡೈರೆಕ್ಟ್ ಆಗಿ ಚೆಕ್ ಮಾಡ್ರಿ, ಹೆಂಗೆ ರಿಲೇಷನ್ ಹೆಂಗೆ ಬಂದೈತಿ. ನಾನು ನಿಮ್ಗೆಲ್ಲಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ -2 ಆಗುತ್ತೆ, ಇಲ್ಲೂ ಕೂಡ -2 ಆಗುತ್ತೆ, ಇಲ್ಲೂ ಕೂಡ -2, ಇಲ್ಲೂ ಕೂಡ -2. ಪ್ಯಾಟ್ರನ್ ಏನು ಬರುತ್ತೆ ಅಂತಂದು ಹೇಳಿದ್ರೆ ಈ ರೀತಿಯಾಗಿ -2 -2 -2 ಅಂತ ಬರುತ್ತೆ. ನಾನು ನಿಮ್ಗೆ ಹೇಳ್ಕೊಡಂಗಿಲ್ಲ ABCD ಬರ್ಕೊಳ್ರಿ, 1 ಸ್ಟೆಪ್ 2 ಸ್ಟೆಪ್ ಹಿಂದೆ ಹೋದ್ವಿ ಅಂತಂದು ಎಲ್ಲ ಹೇಳ್ಕೊಡಂಗಿಲ್ಲ ಇವತ್ತಿನ ಕ್ಲಾಸ್ನಾಗ. ಯಾಕಂತಂದು ಹೇಳಿದ್ರೆ ಭಾಳ ಕ್ಲಾಸ್ ಆಗಿದಾವ, ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಕೆಲವು ಜನ ಹೊಸದಾಗಿ ಬಂದಿದ್ದಾರೆ, ಇವತ್ತಿನ ಕ್ಲಾಸಿಗೆ ಬಂದಿದ್ದಾರೆ ಕೆಲವು ಜನ. ನೀವೆಲ್ಲ ಕ್ಲಾಸಸ್ಗಳನ್ನ, ಲೈವ್ ಕ್ಲಾಸಸ್ಗಳನ್ನ ನೋಡಬೇಕು, ಉಳಿದ ಕ್ಲಾಸಸ್ಗಳನ್ನ ನೋಡಬೇಕು. ಸೊ ಈ ಪ್ಯಾಟರ್ನ್ ಬರುತ್ತೆ. ಈ ಪ್ಯಾಟರ್ನ್ ಬಂದಾಗ ನಮ್ದು ಆನ್ಸರ್ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ BPML ಅಂತ ಬರುತ್ತೆ. BPML ಏನಪ್ಪ ಅಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಎಸ್, ಈ ಕ್ವಶನ್ ನೀವೇ ಮಾಡ್ಬೇಕ್ರು. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನೇನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ, ಇದನ್ನ ನೀವು ಮಾಡ್ಬೇಕು. ಇವಾಗ ನಾ ಹೇಳ್ಕೊಡ, ಅನುಪಮ, ಭವ್ಯ, ಚಾಹಲ್ಲು, ದಿಲೀಪು, ಸೌರಭು, ವರನು, ಗೋವಿಂದ್ ಅಂತಂದು ಹೇಳ್ಬಿಟ್ಟು ಇಷ್ಟು ಜನ ಇದ್ದಾರೆ, ವೃತ್ತಾಕಾರವಾಗಿ ಕೂತ್ಕೊಂಡಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕಂಡೀಷನ್ ಆಯಿತು. ಸೆಕೆಂಡ್ ಕಂಡೀಷನ್ ಏನೈತಿ, ಅನುಪಮ ಮತ್ತು ದಿಲೀಪ್ ನಡುವೆ ಏನಂತಂದು ಹೇಳಿದ್ರೆ ಸೌರಭ್ ಬರ್ತಾನೆ. ಅನುಪಮ ಮತ್ತು ದಿಲೀಪ್ ನಡುವೆ ಏನಂತಂದು ಹೇಳಿದ್ರೆ ಸೌರಭ್ ಬರ್ತಾನೆ, ಅಂದ್ರೆ ನೆರೆಹೊರೆಯವರು. ಸೊ ಇಬ್ರಿಗೂ ನೆರೆಹೊರೆಯವರು ಅಂತಂದು ಹೇಳಿದ್ರೆ ಅವ್ನು ಮಿಡಲ ಬರಬೇಕು. ಇಲ್ಲೊಬ್ಬಿದಾನ, ಇಬ್ಬರಿಗೂ ನೆರೆಹೊರೆಯವರು ಆಗ್ಬೇಕಂತಂದು ಹೇಳಿದ್ರೆ ಅವ್ನು ಮಿಡಲ ಬರಬೇಕು. ಬೇರೆ ಕಡೆ ಬಂದಂದ್ರೆ ಆಗಂಗಿಲ್ಲ, ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ. ಸೊ ಸೌರಭ್ ಏನಂತಂದು ಹೇಳಿದ್ರೆ ಮಿಡಲ್ ಬರ್ತಾನೆ, ಅನುಪಮ ಮತ್ತು ದಿಲೀಪ್ ನಡುವೆ. ಅದಾದಂದ್ರೆ ಗೋವಿಂದ್ ಏನದಾನಲ್ಲ, ಅವನು ವರುಣ್ ಮತ್ತು ಚಾಹಲ್ ನಡುವೆ ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಗೋವಿಂದ್ ಏನದಾನ, ಅವನು ವರುಣ್ ಮತ್ತು ಚಾಹಲ್ ನಡುವೆ ಬರಂಗಿಲ್ಲ. ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್, ವರುಣ್ ಏನದಾನ ಅಂತಂದು ಹೇಳಿದ್ರೆ ಅನುಪಮದ ತಕ್ಷಣದ ಬಲಭಾಗದಾಗ ಅದಾನ. ಅನುಪಮ ಏನದಾಳಲ್ಲ, ಅವಳು ತಕ್ಷಣದ ಬಲಭಾಗದಲ್ಲಿ ಯಾರದಾರ ಅಂತಂದು ಹೇಳಿದ್ರೆ ವರುಣ್ ಅದೇನ. ಬರೀರಿ ಇದನ್ನ. ಸಿಂಪಲ್. ನಮ್ಗೆ ಇಲ್ಲಿ ಅಕ್ಯುರೇಟ್ ಆಗಿ ಆನ್ಸರ್ ಯಾವ್ದು ಕೊಟ್ಟಿದೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡ್ರಿ, ಅಕ್ಯುರೇಟ್ ಆಗಿ 100% ಮಾಹಿತಿ ಯಾವ್ದು ಕೊಟ್ಟಿದ್ದಾನ, ವರುಣ್ ಇದ್ದವ ಅನುಪಮದ ಬಲಭಾಗದಾಗಿದ್ದಾನ. ಮೊದಲು ಅನುಪಮ ಬರ್ಕೊಡ್ರಿ, ಅನುಪಮದ ಬಲಭಾಗ ಯಾವ್ದು ಬರುತ್ತೆ ನೋಡ್ರಿ, ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ವರುಣ್ ಅಂತ ಬರ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ದು ಅನುಪಮ ಮತ್ತು ದಿಲೀಪ್ ನಡುವೆ ಯಾರು ಬರ್ತಾರ, ಸೌರಭ್ ಬರ್ತಾನ. ನಿಮ್ಗೆ ಅದು ಬೇಕಪ್ಪ, ಓಕೆ ಡನ್. ಒಂದು ನಿಮಿಷ ಇರ್ರಿ. ನೋಡ್ರಪ್ಪ, ಆಪ್ಷನ್ ಕೊಡಂಗಿಲ್ರಿ. ಆಪ್ಷನ್ ನೀವು ಹೇಳ್ಬೇಕು ನನಗೆ. ಆಪ್ಷನ್ ಕೊಟ್ರೆ ನಾನು ಹೇಳ್ತೇನೆ, ಸಣ್ಣ ಹುಡುಗು ಹೇಳುತ್ತ. ಕರೆಕ್ಟ್ ಆನ್ಸರ್ ನೀವು ಹೇಳ್ಬೇಕು. ಮಾಡ್ರಿ. ಫಸ್ಟ್ ಕ್ವಶನ್ 100% ಇನ್ಫಾರ್ಮೇಶನ್ ಏನು ಕೊಟ್ಟಿದಾನ, ಅನುಪಮನ್ ರೌಂಡ್ ಹಾಕಿಬಿಟ್ಟು ಒಂದು ಕಡೆ ಅನುಪಮನ್ ಗುರುತಿಸ್ರಿ. ಅನುಪಮನ್ ಬಲಭಾಗಕ್ಕೆ ಯಾರದಾರ ಅಂತಂದು ಹೇಳಿದ್ರೆ ವರುಣ್ ಅದ ಅಂತಂದಿದಾನ, ಅದನ್ನ ಗುರುತಿಸ್ರಿ. ನೆಕ್ಸ್ಟ್ ಸೆಕೆಂಡ್ ನೋಡ್ರಿ, ಅನುಪಮ ಮತ್ತು ದಿಲೀಪ್ ನಡುವೆ ಯಾರು ಬರ್ತಾರ, ಸೌರಭ್ ಬರ್ತಾನ, ಅದನ್ನ ಗುರುತಿಸ್ರಿ. ನೆಕ್ಸ್ಟ್ ವರುಣ್ ಚಾಹಲ್ ನಡುವೆ ಗೋವಿಂದ್ ಬರಂಗಿಲ್ಲ, ಅದನ್ನ ಗುರುತಿಸ್ರಿ. ನಿಮ್ಗೆ ಗೊತ್ತಾಗತ್ತ. ಈಗ ಒಬ್ರು ಆನ್ಸರ್ ಹೇಳಿದ್ರು, ವೆರಿ ಗುಡ್.
ಮಾಡ್ರಿ, ಎಲ್ಲರೂ ಮಾಡ್ರಿ, ಟೈಮ್ ತಗೊಳ್ರಿ. ಬೇಕಂದ್ರೆ ಎಕ್ಸಾಮ್ನಾಗ ನಾನು ಬರಂಗಿಲ್ಲ, ಸೈಡ್ದವ್ರು ಬರಂಗಿಲ್ಲ, ಯಾರೂ ಬರಂಗಿಲ್ಲ. ಇದು 10th ಎಕ್ಸಾಮ್ ಅಲ್ಲ, PUC ಎಕ್ಸಾಮ್ ಅಲ್ಲ ದೋಸ್ತ್. ತೋರಿಸ್ಲಿ, ನಾನು ನೋಡಿ ಬರಿತಾನದಂದು ಹೇಳಕ್ಕೆ ಯಾವ ತೋರಿಸೋದು ಇಲ್ಲ ನಿಮ್ಗೆ. ಎಲ್ಲ ಸೆಲ್ಫಿಶ್ ಇರ್ತಾರ. ನೀವ ನೋಡ್ರಿ, ನನ್ನ ಚಾನಲ್ ಎಲ್ಲಾದ್ರೂ ಯಾರಿಗಾದ್ರೂ ಶೇರ್ ಮಾಡಕತ್ತಾರ? ಯಾರೂ ಮಾಡಕತ್ತಿಲ್ಲ. ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗೋರು, ವ್ಯೂಸು ಜಾಸ್ತಿ ಆಗೋರು, ಹಿಂಗಾಗ್ಬಿಡುತ್ತೆ ಜೀವನ. ಎಸ್, ಭವ್ಯ ಗೋವಿಂದ, ನಿಮ್ದು ಆನ್ಸರ್ ಗೋವಿಂದ. ಎಸ್, ಜಾಸ್ತಿ ಟೈಮ್ ಆಯಿತು, ನಾನು ಸಾಲ್ವ್ ಮಾಡ್ತೇನೆ ನೋಡ್ರಿ. ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ, ನಮ್ಗೆ ಅಕ್ಯುರೇಟ್ ಆಗಿ ಕೊಟ್ಟಿರೋದೇನಪ್ಪ ಅಂತಂದು ಹೇಳಿದ್ರೆ ಇದು ಏನಂತಂದು ಹೇಳಿದ್ರೆ, ಅನುಪಮಾದ ಬಲಗಡೆಗೆ ಯಾರಿದ್ದಾರೆ ಅಂತಂದು ಹೇಳಿದ್ರೆ ವರುಣ್ ಇದಾನ. ಸೊ ಏನು ಕೊಟ್ಟಿದ್ದಾನ, ಸರ್ಕಲಲ್ಲಿ ಕೂತ್ಕೊಂಡಿದ್ದಾರೆ. ಸರ್ಕಲಲ್ಲಿ ಏನಂತಂದು ಹೇಳಿದ್ರೆ ಈ ರೀತಿ ಕೂತ್ಕೊಂಡಿದ್ದಾರೆ. 1 2 3 4 5 6 7 ಜನ ಇದ್ದಾರೆ. ಕರೆಕ್ಟಾ? ನಾನು ಬರಿತೀನಿ ಈ ಥರ 1 2 3 4 5 6 7 ಜನ. ಕರೆಕ್ಟ್ ಆದ್ರ? ಸೊ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಒಬ್ಬರನ್ನ ಬರಿತೀನಿ. ಈ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ರು ಅಂತಂದು ಹೇಳಿದ್ರೆ ಈ ಕಡೆ ಸೈಡ್ ಬಲಗಡೆ ಆಗತ್ತೆ, ಈ ಕಡೆ ಸೈಡ್ ಎಡಗಡೆ ಆಗತ್ತೆ. ನನಗದು ಬೇಕಾಗೈತಿ. ಇವಾಗ ಇಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತಂದು ಹೇಳಿದ್ರೆ ಅನುಪಮ ಕೂತ್ಕೊಂಡಿದ್ದಾಳೆ. ಯಾರು ಕೂತ್ಕೊಂಡಿದಾರ? ಅನುಪಮ. ಅನುಪಮಾದ ಬಲಗಡೆಗೆ ಯಾರು ಕೂತ್ಕೊಂಡಿದಾರ? ವರುಣ್ ಕೂತ್ಕೊಂಡಿದ್ದಾನ. ಅಂದ್ರೆ ಅನುಪಮಾದ ಬಲಗಡೆಗೆ ಯಾರು ಬಂದ್ರು? ವರುಣ್ ಅಂತಂದು ಬಂದ. ಕ್ಲಿಯರಾ? ವರುಣ್ ಅಂತ ಬಂದ. ಈ ಸೆಂಟೆನ್ಸ್ ಮುಗೀತು. 100% ಕೊಟ್ಟಿದ್ದಾನ, ಅದನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನ ಇಲ್ಲಿ ನೋಡ್ರಿ, ಅನುಪಮ ಮತ್ತು ದಿಲೀಪ್ ನಡುವೆ, ಅನುಪಮ ಮತ್ತು ದಿಲೀಪ್ ನಡುವೆ ಸರ್ ಕೂತ್ಕೊಂಡಿದ್ದಾನ. ಈಗ ಅನುಪಮ ಇಲ್ಲಿ ದಿಲೀಪ್ ಅಂತ ಬರ್ದಂತಂದು ಹೇಳಿದ್ರೆ ಆಲ್ರೆಡಿ ವರುಣ್ ಇದ್ದಾನ, ಬರೆಯಾಕೆ ಬರಂಗಿಲ್ಲ. ಈ ಕಡೆನ ತಗೋಬೇಕು. ಅನುಪಮ ಮತ್ತು ದಿಲೀಪ್ ನಡುವೆ ಒಬ್ರು ಬರ್ತಾರೆ, ಯಾರೋ ಒಬ್ರು. ಅನುಪಮ ದಿಲೀಪ್ ನಡುವೆ ಯಾರು ಬರ್ತಾರೆ ಅಂತಂದು ಹೇಳಿದ್ರೆ ಸೌರಭ್ ಬರ್ತಾನೆ. ಈ ತರ ಅನುಪಮ ಇಲ್ಲದಾಳ, ಈ ಕಡೆ ಬರೆಯಾಕೆ ಬರಂಗಿಲ್ಲ, ಆಲ್ರೆಡಿ ಒಬ್ಬ ಕೂತ್ಕೊಂಡಿದ್ದಾನ. ಅನುಪಮ ಮತ್ತು ದಿಲೀಪ್ ನಡುವೆ ಸೌರಭ್ ಬಂದ. ಇದು ಕ್ಲಿಯರ್ ಆಗೋಯ್ತು. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಗೋವಿಂದ್ ಈಸ್ ನಾಟ್ ಬಿಟ್ವೀನ್. ವರುಣು ಆಮೇಲೆ ಚಾಹಲ್ ಇದಾರೆ, ವರುಣು ಮತ್ತು ಚಾಹಲ್ ಇದಾರೆ. ಇವ್ರ ನಡುವೆ ಗೋವಿಂದ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ವರುಣು ಚಾಹಲ್ ಅಂತಂದು ಹೇಳಿದ್ರೆ, ಇಲ್ಲಿ ವರುಣು ಚಾಹಲ್ ಅಂತಂದು ಹೇಳಿದ್ರೆ ಗೋವಿಂದ್ ಇಲ್ಲಿ ಬರಂಗಿಲ್ಲ. ಇರೋದು ಈ ಮೂರಲ್ಲ, ವರುಣು ಚಾಹಲ್ ಇಲ್ಲಿ ಬರಂಗಿಲ್ಲ. ವರುಣು ಚಾಹಲ್ ಇಲ್ಲ ಅಂತಂದು ಹೇಳಿದ್ರೆ ಗೋವಿಂದ್ ಇಲ್ಲಿ ಬರಂಗಿಲ್ಲಪ್ಪ ಅಂತಂದು ಹೇಳಿದ್ರೆ ಏನ್ ಬರುತ್ತೆ ನೋಡ್ರಿ. ಅಥವಾ ಇಲ್ಲಿದಾನ ವರುಣು ಆಮೇಲೆ ನೆಕ್ಸ್ಟ್ ಚಾಹಲ್ ಅಂತಂದು ಹೇಳಿದ್ರೆ ಇಲ್ಲಿ ಗೋವಿಂದ್ ಬರಂಗಿಲ್ಲ. ಏನ್ ಮಾಡ್ಕೋಬೇಕು ನಾವು? ಎಲ್ಲಿಗೆ ಯಾವ್ದನ್ನ ಬರ್ಕೋಬೇಕು, ಅದೇ ಮೇನ್ ಇವಾಗ. ಸರ್ ಸಿಂಪಲ್ ಆಗಿ ಕೊಟ್ಟಿದ್ದಾನೆ ನೋಡ್ರು, ಭಾಳ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ವರುಣ್ ಚಾಹಲ್ ನಡುವೆ ಗೋವಿಂದ್ ಬರಂಗಿಲ್ಲ ಅಂತಂದು ಹೇಳಿದ್ರೆ ವರುಣ್ ಚಾಹಲ್, ಇಲ್ಲಿ ವರುಣ್ ಆಲ್ರೆಡಿ ಇದಾನ, ವರುಣ್ ಇಲ್ಲಿದಾನ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಚಾಹಲ್ ಬರದ್ರಿ ಅಂತಂದು ಹೇಳಿದ್ರೆ ಇಲ್ಲಿ ಗೋವಿಂದ್ ಬರಂಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾನ, ವರುಣ್ ಚಾಹಲ್ ಇದಾರ, ಅವ್ರ ನಡುವೆ ಗೋವಿಂದ್ ಬರಂಗಿಲ್ಲ. ಗೋವಿಂದ್ ಇಲ್ಲಿ ಬರ್ತಾನ. ಗೋವಿಂದ್ ಇಲ್ಲಿ ಬಂದ ಅಂತಂದು ಹೇಳಿದ್ರೆ ಉಳಿದಿರೋದ ಒಂದು, ಭವ್ಯ ಇಲ್ಲಿ ಬರ್ತಾಳ. ಸಿಂಪಲ್. ಆಲ್ರೆಡಿ ಕೊಟ್ಬಿಟ್ಟಿದ್ದಾನ, ವರುಣ್ ಆಲ್ರೆಡಿ ಬರ್ಕೊಂಡಿದೀವಿ. ವರುಣ್ ಮತ್ತು ಚಾಹಲ್ ನಡುವೆ ಗೋವಿಂದ್ ಬರಂಗಿಲ್ಲ, ಗೋವಿಂದ್ ಬೇರೆ ಕಡೆ ಬರ್ತಾನ, ಅವ್ರ ನಡುವೆ ಭವ್ಯ ಬರ್ತಾಳ. ಸೊ ಹಿಂಗಾದ್ರ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫಾಲೋವಿಂಗ್ ಫೇರ್ಸ್ ಆರ್ ನಾಟ್ ಸಿಟ್ಟಿಂಗ್ ಅಡ್ಜಸೆಂಟ್ ಈಚ್ ಅದರ್ ಅಂತಂದೈತೆ. ಸೊ ನಾನು ಆಪ್ಷನ್ಸ್ಗಳನ್ನ ಕೊಡಬೇಕಿತ್ತು, ಬಟ್ ಅವ್ರಿಗೆ ಕೊಟ್ಟಿಲ್ಲ. ಸೊ ಇಲ್ಲಿ ನೋಡ್ರಿ, ಸೊ ಎಲ್ಲರೂ ಒಂದೊಂದ್ ಕಡೆ ಆದಾರ. ಇಲ್ಲಿ ಆನ್ಸರ್ ಏನಂತಂತ ಹೇಳಿದ್ರೆ ಭವ್ಯ ಮತ್ತು ಅನುಪಮ, ಅಥವಾ ಭವ್ಯ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಪೇರ್ಸ್ ಪರ್ಸನ್ ಈಸ್ ನಾಟ್ ಸಿಟ್ಟಿಂಗ್ ಅಡ್ಜಸೆಂಟ್ ಈಚ್ ಅದರ್. ಆಪ್ಷನ್ಸ್ಗಳನ್ನ ಕೊಡಬೇಕಿತ್ತು, ಆಪ್ಷನ್ಸ್ಗಳನ್ನ ತೆಗೆದು ಬಿಡ್ತಾನೆ ಇರ್ರಿ ಇಲ್ಲಿ. ಎಸ್, ಇವೇನಪ್ಪ ಅಂತಂದ ಹೇಳಿದ್ರೆ ನಿಮ್ಗ ಆಪ್ಷನ್ಸ್ಗಳು. ಆಪ್ಷನ್ಸ್ಗಳು ಯಾವ ಕೊಟ್ಟಿದ್ದಾನಪ್ಪ ಅಂತಂದ ಹೇಳಿದ್ರೆ ನೋಡ್ರಿ, ಗೋವಿಂದು ದಿಲೀಪ್ ಅಂತ ಕೊಟ್ಟಿದ್ದಾನ. ನೋಡ್ರಿ, ಗೋವಿಂದು ದಿಲೀಪ್ ಇಬ್ರು ಏನಂತಂದ ಹೇಳಿದ್ರೆ ಸೈಡ್ ಕುತ್ಕೊಂಡಿದಾರ, ಒಂದಕ್ಕೊಂದು ಅಡ್ಜಸೆಂಟ್ ಇದಾರ, ಆಜು ಬಾಜು ಅಂತಂದು ಹೇಳ್ತೀವಲ್ಲ, ಅಡ್ಜಸೆಂಟ್ ಇದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದಿಲೀಪ್ ಸೌರಭ್, ದಿಲೀಪ್ ಸೌರಭ್ ಕೂಡ ಏನಂತಂದ ಹೇಳಿದ್ರೆ ಒಬ್ಬರೊಬ್ರು ಕೂತ್ಕೊಂಡಿದಾರ. ನೆಕ್ಸ್ಟ್ ಚಾಹಲ್ ಭವ್ಯ, ಇವರು ಕೂಡ ಏನಂತಂದ ಹೇಳಿದ್ರೆ ಒಬ್ಬರೊಬ್ರು ಕೂತ್ಕೊಂಡಿದಾರ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಭವ್ಯ ಮತ್ತು ಅನುಪಮ, ಅನುಪಮ ಮತ್ತು ಭವ್ಯ ಏನಂತಂದ ಹೇಳಿದ್ರೆ ಇವ್ರು ಒಂದ್ ಸೈಡ್ ಬೈ ಅಂದ್ರೆ ಆಜು ಬಾಜು ಕೂತ್ಕೊಂಡಿಲ್ಲ, ನಡು ಬೇರೆದವರೊಬ್ರು ಇದಾರ. ಆನ್ಸರ್ ಇಲ್ಲಿ ಏನಂತಂದ ಹೇಳಿದ್ರೆ ಭವ್ಯ ಮತ್ತು ಅನುಪಮ ಆಗುತ್ತೆ.
ಎಸ್ ಕ್ಲಿಯರಾ? ಚಾಹಲ್ ವರುಣ, ಹಾ ಆಗತ್ತೆ. ಚಾಹಲ್ ವರುಣ್ ಬರಂಗಿಲ್ಲ, ಅದಾದ ನಂತರ ನೆಕ್ಸ್ಟ್ ವರುಣ್ ದಿಲೀಪ್ ಬರಂಗಿಲ್ಲ. ಬಟ್ ಅದರ ಆಪ್ಷನ್ಸ್ ಒಳಗೆ ಇಷ್ಟ ಕೊಟ್ಟಿದ್ದಾನೆ, ಕೊಟ್ಟಿರೋದು ಆಪ್ಷನ್ಸ್ ಒಳಗೆ ಇಷ್ಟ ಕೊಟ್ಟಿದ್ದಾನೆ, ಅದ್ರಲ್ಲಿ ನಾವು ಕಂಡುಹಿಡಬೇಕು. ಗೋವಿಂದ್ ದಿಲೀಪ್ ಇಬ್ರು ಆಜು ಬಾಜು ಕೂತ್ಕೊಂಡಿದ್ದಾರೆ, ಚಾಹಲ್ ಭವ್ಯ ಆಜು ಬಾಜು ಕೂತ್ಕೊಂಡಿದ್ದಾರೆ, ದಿಲೀಪ್ ಸೌರಭ್ ಆಜು ಬಾಜು ಕೂತ್ಕೊಂಡಿದ್ದಾರೆ. ಇಲ್ಲಿ ಭವ್ಯ ಮತ್ತು ಅನುಪಮ್, ಭವ್ಯ ಇಲ್ಲಿ ಕೂತ್ಕೊಂಡ್ರೆ ಅನುಪಮ ಇಲ್ಲಿ ಕೂತ್ಕೊಂಡಾಳೆ, ಇವರಿಬ್ರು ಆಜು ಬಾಜು ಕೂತ್ಕೊಂಡಿಲ್ಲ, ಅಡ್ಜಸೆಂಟು. ಅದಕ್ಕೆ ಆನ್ಸರ್ ಅದು ಬರುತ್ತೆ. ನಾಟ್ ಅಂತ ಕೇಳಿದಾರೆ. ಕನ್ಫ್ಯೂಸ್ಡಾ? ನೋಡ್ರಪ್ಪ, ಇದನ್ನೇನಂತಂದು ಹೇಳಿದ್ರೆ, ಇಲ್ಲಿ ಏನಂತಂದು ಹೇಳಿದ್ರೆ ಈ ತರ ನಾವು ಸಾಲ್ವ್ ಮಾಡ್ಕೊಂಡಿವಿ ಇವಾಗ. ಸೊ ಈ ತರ ಏನಂತಂದು ಹೇಳಿದ್ರೆ ನಮ್ದು ಏನು ಬಂತು, ಡಯಾಗ್ರಾಮ್ ಬಂತು. ನಮ್ಗೆ ಇಲ್ಲಿ ಕ್ವಶನ್ ಏನು ಕೇಳಿದಾನಂತಂದು ಹೇಳಿದ್ರೆ, ಸೊ ಯಾವ ಪೇರು ಯಾವ್ದು ಜೊತೆ ಏನಂತಂದು ಹೇಳಿದ್ರೆ ಅಡ್ಜಸೆಂಟ್ ಕೂತ್ಕೊಂಡಿಲ್ಲ. ಅಡ್ಜಸೆಂಟ್ ಅಂತಂದು ಹೇಳಿದ್ರೆ ಎ ಬಿ ಇವರಿಬ್ರು ಏನಂತಂದು ಹೇಳಿದ್ರೆ ಅಡ್ಜಸೆಂಟ್, ಆಜು ಬಾಜು ಕೂತ್ಕೊಂಡಿರೋರು. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನಂತಂದು ಹೇಳಿದ್ರೆ ಗೋವಿಂದ್ ದಿಲೀಪ್ ಅಂತ ಕೂತ್ಕೊಂಡಿದ್ದಾರೆ. ಇವ್ರು ಆಜು ಬಾಜು ಕೂತ್ಕೊಂಡಿದಾರೋ ಇಲ್ವೋ? ಇಲ್ಲಿ ಗೋವಿಂದ್ ಇದಾನ, ಇಲ್ಲಿ ದಿಲೀಪ್ ಇದಾನ, ಇಬ್ರು ಏನಪ್ಪ ನಡುವೆ ಯಾರು ಬಂದಿಲ್ಲ, ಅಂದ್ರೆ ಆಜು ಬಾಜು ಕೂತ್ಕೊಂಡಿದಾರ. ಅದಾದ ನಂತರ ಭವ್ಯ ಅನುಪಮ ನೋಡ್ರಿ, ಭವ್ಯ ಇಲ್ಲಿ ಕೂತ್ಕೊಂಡಿದ್ದಾಳ, ಅನುಪಮ ಇಲ್ಲಿ ಕೂತ್ಕೊಂಡಿದ್ದಾಳ, ವರುಣ್ ನಡುವಿದಾನ, ಅಂದ್ರೆ ಇವ್ರು ಆಜು ಬಾಜು ಇಲ್ಲ. ನೆಕ್ಸ್ಟ್ ನೋಡ್ರಿ ಚಾಹಲ್ ಮತ್ತು ಭವ್ಯ ನೋಡ್ರಿ, ಚಾಹಲ್ ಇಲ್ಲದಾನ, ಭವ್ಯ ಇಲ್ಲದಾಳೆ, ಇವರಿಬ್ರು ಏನಂತಂದು ಹೇಳಿದ್ರೆ ಆಜು ಬಾಜು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ದಿಲೀಪ್, ಅದಾದ ನಂತರ ನೆಕ್ಸ್ಟ್ ಸೌರಭ್, ಇವರಿಬ್ರು ಕೂಡ ಏನಂತಂದು ಹೇಳಿದ್ರೆ ಆಜು ಬಾಜು ಕೂತ್ಕೊಂಡಿದ್ದಾರೆ. ಆಜು ಬಾಜು ಕೂತ್ಕೊಳ್ಳದೆ ಇರೋರು ಯಾರಪ್ಪ ಅಂತಂದು ಹೇಳಿದ್ರೆ ಒಂದು ಪೇರ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಭವ್ಯ ಮತ್ತು ಅನುಪಮ. ಇವಾಗ ಕ್ಲಿಯರ್ ಆಪ್ಷನ್ಸ್ಗಳು? ಎಸ್, ನೆಕ್ಸ್ಟ್ ನೋಡ್ರಿ. ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ, ಯಾವ ಹುಡುಗನು ಇಂಜಿನಿಯರ್ ಅಲ್ಲ, ಯಾವ ಇಂಜಿನಿಯರ್ ಕೂಡ ಡ್ರೈವರ್ ಅಲ್ಲ, ಎಲ್ಲ ಹುಡುಗಿಯರು ಹುಡುಗರು. ಎಲ್ಲ ಹುಡುಗಿಯರು ಏನಂತಂದು ಹೇಳಿದ್ರೆ ಹುಡುಗರಾಗಿದ್ದಾರೆ. ಯಾವ ಹುಡುಗನು ಇಂಜಿನಿಯರ್ ಅಲ್ಲ, ಯಾವ ಇಂಜಿನಿಯರು ಕೂಡ ಡ್ರೈವರ್ ಅಲ್ಲ. ಇದು ಸ್ಟೇಟ್ಮೆಂಟ್ಸ್ಗಳು. ಇದಕ್ಕೆ ಏನಂತ ಏನು ಮಾಡಬೇಕು, ವೆನ್ ಡಯಾಗ್ರಾಮ್ ಹಾಕಬೇಕು. ನೆಕ್ಸ್ಟ್ ತೀರ್ಮಾನಗಳು. ಎಲ್ಲ ಹುಡುಗರು ಏನಂತಂದು ಹೇಳಿದ್ರೆ ಡ್ರೈವರ್ಸ್ ಅಂತ ಕೊಟ್ಟಿದ್ದಾರೆ, ಎಲ್ಲ ಹುಡುಗರು ಡ್ರೈವರ್ಸ್ ಅಂತಂದೈತೆ. ಅದಾದ ನಂತರ ಯಾವ ಹುಡುಗಿಯು ಇಂಜಿನಿಯರ್ ಅಲ್ಲ ಅಂತಂದೈತೆ, ಯಾವ ಹುಡುಗಿಯರು ಇಂಜಿನಿಯರ್ ಅಲ್ಲ ಅಂತಂದೈತೆ. ಯಾವ್ದು ಇಲ್ಲಿ ನಮ್ಗೆ ಕರೆಕ್ಟ್ ಆಗತ್ತೆ ಅಂತ ನೋಡಿ. ಸೊ ಒಂದೇದಷ್ಟ ಫಾಲೋ ಆಗುತ್ತಾ, ಎರಡೂ ಫಾಲೋ ಆಗುತ್ತಾ, ಅಥವಾ ಎರಡೂ ಫಾಲೋ ಆಗಂಗಿಲ್ಲ? ಗುಡ್. ಒಂದೇದು, ಸೆಕೆಂಡ್ ಓನ್ಲಿ. ನೆಕ್ಸ್ಟ್ ಯಾವ ಫಾಲೋ ಆಗಂಗಿಲ್ಲ, ನಾಟ್ ಫಾಲೋವಿಂಗ್. ನೆಕ್ಸ್ಟ್, ವೆರಿ ಗುಡ್. ಒಂದನೇದು, ಎರಡನೇದು. ಓಕೆ, ನೋಡ್ರಿ ಸಾಲ್ವ್ ಮಾಡೋಣ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಒಂದನೇ ಸ್ಟೇಟ್ಮೆಂಟ್ ಏನೈತಿ, ನೋ ಬಾಯ್ ಈಸ್ ಇಂಜಿನಿಯರ್ ಅಂತಂದೈತಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಹುಡುಗರು ಅಂತ ತಗೊಳ್ರಿ, ಹುಡುಗರು. ಸೊ ಯಾವ ಹುಡುಗನು ಕೂಡ ಇಂಜಿನಿಯರ್ ಅಲ್ಲ ಅಂತಂದೈತಿ. ಈ ತರ ಡಯಾಗ್ರಾಮ್ ಬಂತು. ಯಾವ ಹುಡುಗ ಕೂಡ ಏನಂತಂದು ಹೇಳಿದ್ರೆ ಇಂಜಿನಿಯರ್ ಅಲ್ಲ, ದೂರ ದೂರ ಬಂತು. ಸೆಕೆಂಡ್ ಸ್ಟೇಟ್ಮೆಂಟ್, ನೋ ಇಂಜಿನಿಯರ್ ಈಸ್ ಅ ಡ್ರೈವರ್. ಸೊ ಯಾವ ಇಂಜಿನಿಯರ್ ಕೂಡ ಡ್ರೈವರ್ ಇಲ್ಲ, ಆಲ್ರೆಡಿ ಇಂಜಿನಿಯರ್ ಐತೆ, ನನ್ನ ಡ್ರೈವರನ್ನು ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಬರಿತೀನಿ. ಯಾವ ಇಂಜಿನಿಯರ್ ಕೂಡ ಡ್ರೈವರ್ ಅಲ್ಲ ಅಂತಂದೇಳಿ ಈ ಥರ ಬಂತು. ನೆಕ್ಸ್ಟು, ಆಲ್ ಗರ್ಲ್ಸ್ ಆರ್ ಬಾಯ್ಸ್ ಅಂತಂದೈತಿ. ಆಲ್ ಗರ್ಲ್ಸ್, ಎಲ್ಲ ಹುಡುಗಿಯರು ಹುಡುಗರಾಗಿದ್ದಾರೆ, ಎಲ್ಲ ಹುಡುಗಿಯರು ಹುಡುಗರಾಗಿದ್ದಾರೆ ಅಂತಂದು ಹೇಳಿದ್ರೆ ಇದ್ರ ಒಳಗಡೆ ಬರುತ್ತೆ. ಇವರೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಇವರೆಲ್ಲ ಹುಡುಗಿಯರು, ಎಲ್ಲ ಹುಡುಗಿಯರು ಏನಂತಂದು ಹೇಳಿದ್ರೆ ಹುಡುಗರಾಗಿದ್ದಾರ ಅಂತಂದು ಹೇಳಿ. ಕ್ಲಿಯರಾ? ಸೊ ಫಸ್ಟ್ದು ಏನು ನೋಡ್ರಿ, ತೀರ್ಮಾನ ಏನು ಕೊಟ್ಟಿದ್ದಾನೆ, ಆಲ್ ಬಾಯ್ಸ್ ಆರ್ ಡ್ರೈವರ್ಸ್ ಅಂತಂದೈತಿ. ಇಲ್ಲಿ ನೋಡ್ರಿ, ಆಲ್ ಬಾಯ್ಸ್ ಅಂತ, ಇದು ಬಾಯ್ಸ್ದು, ಇದು ಎಲ್ಲ ಬಾಯ್ಸ್ ಏನಂತಂದು ಹೇಳಿದ್ರೆ ಡ್ರೈವರ್ ಆಗಿರಬೇಕು. ಸೊ ಇದು ಡ್ರೈವರ್ದು, ಇದು ಬಾಯ್ಸ್ದು. ಆ ಥರ ಡಯಾಗ್ರಾಮ್ ಬಂದೈತೆ. ಓನ್ಲಿ ಬಾಯ್ಸ್ದು ಮತ್ತು ಡ್ರೈವರ್ದು ಅಷ್ಟೇ ನೋಡ್ರಿ, ದೂರ ದೂರ ಐತ್ರಿ. ಅಂದ್ರೆ ಫಸ್ಟ್ ಒನ್ ಏನಪ್ಪಾ ಅಂತಂದು ಹೇಳಿದ್ರೆ ಫಾಲೋ ಆಗಂಗಿಲ್ಲ. ಸೆಕೆಂಡ್ ಒನ್ ನೋಡ್ರಿ, ನೋ ಗರ್ಲ್ ಈಸ್ ಇಂಜಿನಿಯರ್ ಅಂದ್ರೆ ಗರ್ಲ್ ಹುಡುಗಿಯರ್ ಇದು, ಆಮೇಲೆ ಇಂಜಿನಿಯರ್ ಇದು. ಯಾವುದೇ ಹುಡುಗಿ ಇಂಜಿನಿಯರ್ ಆಗಂಗಿಲ್ಲ, ಯಾವುದೇ ಹುಡುಗಿ ಇಂಜಿನಿಯರ್ ಆಗಂಗಿಲ್ಲ.
ಸೊ ಇಲ್ಲಿ ನೋಡ್ರಿ ಓನ್ಲಿ ಹುಡುಗಿಯರು ಮತ್ತು ಇಂಜಿನಿಯರ್ ಅಷ್ಟೇ ತಗೊಳ್ರಿ, ಇವನ್ನ ಎರಡ ಕನ್ಸಿಡರ್ ಮಾಡ್ರಿ. ಇದು ದೂರ ಐತಿ, ಇದು ದೂರ ಐತಿ ಅಂದ್ರೆ ಸೆಕೆಂಡ್ ಒನ್ ಏನಪ್ಪಾ ಅಂತಂದು ಹೇಳಿದ್ರೆ ಫಾಲೋ ಆಗತ್ತ. ಸೆಕೆಂಡ್ ಒನ್ ತೀರ್ಮಾನ ಏನಂತಂದು ಹೇಳಿದ್ರೆ ಕರೆಕ್ಟ್ ಐತಿ, ಅದು ಫಾಲೋ ಆಗತ್ತ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಎರಡನೇದಷ್ಟೇ ಫಾಲೋ ಆಗುತ್ತೆ, ಒಂದೇದು ಫಾಲೋ ಆಗಂಗಿಲ್ಲ, ಓನ್ಲಿ ಎರಡನೇದಷ್ಟೇ ಫಾಲೋ ಆಗುತ್ತೆ. ಐ ಥಿಂಕ್ ಬೇರೆ ಬೇರೆ ಹೆಸರುಗಳನ್ನ ನೋಡಿದೆ. ಇಲ್ಲೇನಂತಂದು ಹೇಳಿದ್ರೆ ಇಷ್ಟು ದಿನ ಯಾರು ಕ್ಲಾಸ್ ಅಟೆಂಡ್ ಆಗಿಲ್ಲ, ಫಸ್ಟ್ ಇವಾಗ ಅಟೆಂಡ್ ಆಗ್ತಿದ್ರಲ್ಲ, ನಿಮ್ಮ ಕಡೆಯಿಂದ ಏನಂತಂದು ಹೇಳಿದ್ರೆ ಸ್ವಲ್ಪ ತಪ್ಪು ಆನ್ಸರ್ಗಳು ಬಂದಿದ್ದಾವೆ. ಇದು ತುಂಬ ಈಸಿ ಆಯ್ತಾ. ಆಲ್ರೆಡಿ ಏನಂತಂದು ಹೇಳಿದ್ರೆ ಇದ್ರ ಮೇಲೆ ಕ್ಲಾಸಸ್ಗಳನ್ನ ಮಾಡಿದ್ದೀನಿ. ಯಾರು ಕ್ಲಾಸ್ ಅಟೆಂಡ್ ಆಗತ್ತೀರಿ ಅವ್ರಿಗೆ ಎಲ್ಲ ಕ್ಲಾಸಸ್ಗಳನ್ನ ನೋಡ್ಕೊಡ್ರಿ ಒಂದ್ಸರಿ ಏನಂತಂದು ಹೇಳಿದ್ರೆ ಎಲ್ಲ ಕ್ಲಾಸಸ್ಗಳನ್ನ ನೋಡ್ಕೊಡ್ರಿ. ಇನ್ನೂ ಟೈಮ್ ಆಯ್ತಾ, ಮಾಡ್ಬೇಕಂತಂದು ಕೂತ್ಕೊಂಡ್ರೆ ಏನು ಬೇಕಾದ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಥರ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ಬೋದು ಅಂತಂದು ಹೇಳಿ ಐತೆ. 2021 ಕೇಳಿದಾನ, ಅದಾದ ನಂತರ ನೆಕ್ಸ್ಟ್ ಯಾವಾಗ ಕೇಳಿಲ್ಲ, ಬೇರೆ ಥರ ಕೇಳಿದಾನ. ಸೊ ಇದನ್ನು ಕೂಡ ಏನಂತಂದು ಹೇಳಿದ್ರೆ ಒಂದ್ಸರಿ ಸಾಲ್ವ್ ಮಾಡೋಣ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಒಳಗಡೆನೆ ಪ್ಯಾಟರ್ನ್ ಕೊಟ್ಟಿರ್ತಾನೆ, ಅದನ್ನ ನೀವು ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡ್ಕೊಂತೀರಿ ನೋಡ್ರಿ, ಟ್ರೈ ಮಾಡ್ರಿ. ನಾನು ಹೇಳಿದೇನಪ್ಪ 10ನೇ ತಾರೀಕು ಒಳಗಡೆ ಏನಂತಂದು ಹೇಳಿದ್ರೆ ರೀಸನಿಂಗ್ ಆ್ಯಂಡ್ ಎಲ್ಲ ಮುಗಿಸ್ತೀನಿ, ಅದಾದ ನಂತರ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದೇಳಿ ನನ್ನ ಮಾತಿನ ಮೇಲೆ ನಾನು ಇದ್ದೀನಿ. ನೀವು ಎಷ್ಟೇ ಹೇಳಿದ್ರು ಕೂಡ ನಾನು ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಂಗಿಲ್ಲ. ಯಾಕಂತಂದು ಹೇಳಿದ್ರೆ 2021 ಕ್ವಶನ್ ಪೇಪರ್ ಹೆಂಗೈತ್ರಿ ಸರ್, ಅದು ಟಫ್ ಐತೆ ಅಂತಂದು ಹೇಳಿದಾಗ ಮಾಡಲೇಬೇಕಾಗತ್ತೆ. ನಿಮ್ಗೆ ತುಂಬ ಅರ್ಜೆನ್ಸಿ ಇತ್ತಂತಂದು ಹೇಳಿದ್ರೆ ಬೇರೆ ಯಾರ್ದಾದ್ರೂ ನೋಡ್ಕೊಡ್ರಿ. ಸೊ ಅವ್ರ ಕ್ಲಾಸಸ್ಗಳನ್ನ ನೋಡ್ರಿ, ನನಗೆ ಎಂತನೂ ಪ್ರಾಬ್ಲಮ್ ಇಲ್ಲ. ಮಾಡೋ ಥಿಂಗ್ಸ್ಗಳನ್ನ ಪರ್ಫೆಕ್ಟಾಗಿ ಪ್ರಾಪರಾಗೆ ಮಾಡಲೇಬೇಕು, ಅದನ್ನ ಮಾಡೋಣ. ಅದು ಹೇಳ್ತಾರಲ್ಲ, ನಾಯಿಗಳು ಹುಲ್ಲು ತಿಂದಂಗೆ ಆಗಬಾರ್ದು, ಹಸುಗಳೇ ಹುಲ್ಲು ತಿನ್ಬೇಕಂದ್ರೆ ಕೆಲಸ ಪ್ರಾಪರ್ ಆಗಿರ್ಬೇಕು. ಮಾಡ್ರಿ. ಶನಿವಾರ ರವಿವಾರ ಏನು ಮಾಡ್ತೀನಪ್ಪ ಅಂತಂದು ಹೇಳಿದ್ರೆ ಇಂಗ್ಲೀಷ್ ಕ್ಲಾಸ್ಗಳನ್ನು ಕೂಡ ನಾನು ಮಾಡಿ ಹಾಕಿರ್ತೀನಿ. ಸೊ ಅವುಗಳನ್ನು ಕೂಡ ನೋಡ್ರಿ. ನೋಡ್ರಿ ಯಾವ ಅಕ್ಷರಗಳು ರಿಪೀಟ್ ಆಗತ್ತವು ಅದನ್ನ ನೋಡ್ಕೊಡ್ರಿ. ನಾನು ಹೇಳಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತ. ಯಾವ ಅಕ್ಷರಗಳು ರಿಪೀಟ್ ಆಗತ್ತವು ಮೊದಲು ಅದನ್ನ ನೋಡ್ಕೊಡ್ರಿ. ಸಿಂಪಲ್ ಆಗಿ ಯಾವ ಅಕ್ಷರಗಳು ರಿಪೀಟ್ ಆಗತ್ತವು ಮಾಡ್ರೋ, ನಾನು ಹೇಳಂಗಿಲ್ಲ, ಮಾಡ್ರಿ. ನೋಡೋಣಪ್ಪ ಯಾವ್ದು ಆನ್ಸರ್ ಕರೆಕ್ಟ್ ಬರುತ್ತೆ ನೋಡೋಣ. ಟ್ರೈ ಮಾಡ್ರಿ. ಎಷ್ಟು ಟ್ರೈ ಮಾಡೋಣ, ತುಂಬ ಜಾಸ್ತಿ ಹೊತ್ತು ಟೈಮ್ ಆಯಿತು. ಇಲ್ಲಿ ನಾವು ಏನಂತಂದು ಹೇಳಿದ್ರೆ ಈ ರೀತಿ ಕ್ವಶನ್ಸ್ಗಳನ್ನ ನೋಡಿದ ತಕ್ಷಣ ಇಲ್ಲಿ ಯಾವ ಅಕ್ಷರಗಳು ರಿಪೀಟ್ ಆಗಿದಾವೆ ಅಂತಂದು ಹೇಳಿ ನಾನು ಚೆಕ್ ಮಾಡಿನಿ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ DRI ಅಂತಂದು ಹೇಳಿ ರಿಪೀಟ್ ಆಗೈತೆ. DRI, ಇಲ್ಲೂ DRI ಐತಿ, ಇಲ್ಲೂ DRI ಐತಿ, DRI ಅಂತಂದು ಐತಿ. DRI ಅಂತಂದು ಹೇಳಿದ್ರೆ ರಿಪೀಟ್ ಆಗೈತಿ. ಕ್ಲಿಯರಾ? DRI ಪಕ್ಕ ಹೇಳ್ತೀನಿ. ಮತ್ತೆಲ್ಲೋ ಕಡೆ ಏನಂತಂದು ಹೇಳಿದ್ರೆ DRI ಬರಲೇಬೇಕು. ಇಲ್ಲಿ ನೋಡ್ರಿ RI ಅಷ್ಟ ಐತಿ, ಇಲ್ಲಿ ನೋಡಿದ್ರೆ D ಅಂತಂದೈತಿ. ಇದನ್ನ ಫಿಲ್ ಮಾಡ್ರಿ ನೋಡೋಣ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ R ಬರುತ್ತೆ, ಇಲ್ಲೇನಂತಂದು ಹೇಳಿದ್ರೆ I ಬರುತ್ತೆ. ಕರೆಕ್ಟಾಗಿ ಫಿಲ್ ಆಯಿತು, DRI ಅಂತಂದು ಫಿಲ್ ಆಯಿತು. ಸೊ ಅದಾದ ನಂತರ ಇಲ್ಲಿ RI ಅಲ್ಲ ಅಷ್ಟೇ ಐತೆ ಆಲ್ರೆಡಿ. ಇಲ್ಲಿ ಏನು ಮಾಡ್ರಿ ಅಂತಂದು ಹೇಳಿದ್ರೆ D ಅಂತಂದು ಫಿಲ್ ಮಾಡ್ರಿ. DRI ಅಂತಂದು ಹೇಳ್ಬಿಟ್ಟು ಇಲ್ಲೂ ಕೂಡ ಆಗೋಯ್ತು. ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ DRI ಅಂತಂದು ಆಗೋಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ DRI ಐತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬರೆದಿರ್ತೀನಿ DRI. ಇದನ್ನೆಲ್ಲ ಫಿಲ್ ಮಾಡಿದ ತಕ್ಷಣ ಏನಂತಂದು ಹೇಳಿದ್ರೆ ಇದು DRI ಆಯಿತು. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿದೀವಿ ಅಂತಂದು ಹೇಳಿದ್ರೆ ಇಲ್ಲಿಗೆ ನೋಡ್ರಿ,
ಇಲ್ಲಿ ಏನು ಮಾಡಿದ್ವಿ ಅಂತಂದು ಹೇಳಿದ್ರೆ ಫಿಲ್ ಮಾಡಿದ ತಕ್ಷಣ ಇಲ್ಲೂ ಕೂಡ DRI ಅಂತಂದು ಫಿಲ್ ಆಯಿತು, ಇದು ಕೂಡ DRI ಫಿಲ್ ಆಯಿತು, ಇದು ಕೂಡ DRI ಫಿಲ್ ಆಯಿತು. ಇದು ಆಲ್ರೆಡಿ ಏನಪ್ಪ ಅಂತಂದು ಹೇಳಿದ್ರೆ DRI ಐತಿ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾನ ಅವನು, DRI ಅಂತಂದು ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದಾನ. ಇಲ್ಲಿ ಐ ಅಂತಂದು ಐತಿ. ಎಸ್ ಕರೆಕ್ಟಾ? ಇಲ್ಲಿ ನೋಡ್ರಿ, ಇಲ್ಲಿ ಏನು ಫಿಲ್ ಮಾಡಿದ್ವಿ RI, ಇಲ್ಲಿ ಏನು ಫಿಲ್ ಮಾಡಿದ್ದೀವಿ D ಅಂತ ಫಿಲ್ ಮಾಡಿದ್ದೀವಿ. ಇಲ್ಲಿ SHT ಅಂತಂದೈತಿ, SHT ಇಲ್ಲಿ ನೋಡ್ರಿ SHT ಅಂತಂದೈತಿ. ಎಲ್ಲ ಅದಾದ ನಂತರ ಇಲ್ಲಿ ನೋಡ್ರಿ SH ಅಂತಂದೈತಿ. ಇದನ್ನ ಇಲ್ಲಿ ಬಿಡ್ರಿ, ಇಲ್ಲಿ ನೋಡ್ರಿ ಇಲ್ಲಿ ಕ್ಲಿಯರ್ ಮಾಡ್ರಿ SHT. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ T ಅಂತಂದು ಅಷ್ಟೈತಿ. ಇಲ್ಲಿ ನೋಡ್ರಿ ಫಿಲ್ ಮಾಡ್ರಿ ಇದನ್ನ SHT ಆಗತ್ತೇನ? ಆಗತ್ತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ SHT ಅಂತ ಆಗತ್ತೆ. ಇಲ್ಲಿ ನೋಡ್ರಿ SHT ಅಂತಂದು ಆಗತ್ತೆ, SHT ಅಂತ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಏನು ಥಿಂಕ್ ಮಾಡೋದು ಅಂತಂದು ಹೇಳಿದ್ರೆ SHT ಆದ ನಂತರ ಸರ್ ಐ ಒಂದು ಎಕ್ಸ್ಟ್ರಾ ಬರೆದಿದ್ದಾನೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಐ ಫಿಲ್ ಆಗುತ್ತೆ, ಇಲ್ಲಿ ಕೂಡ ಸರ್ ಏನಂತಂದ್ರೆ ಐ ಫಿಲ್ ಆಗುತ್ತೆ. ಈ SHT ಆದ ನಂತರ ಕೂಡ ಏನಂತಂದು ಹೇಳಿದ್ರೆ ಇಲ್ಲಿ ಐ ಫಿಲ್ ಆಗುತ್ತೆ. ಕ್ಲಿಯರಾ? ನಮ್ಗೆ ಆನ್ಸರ್ಸ್ಗಳನ್ನ ಅದರಲ್ಲೇ ಕೊಟ್ಟಿರ್ತಾನೆ, ಯಾವ್ದು ಕಾಮನ್ ಐತೆ ಅನ್ನೋದು ಕಂಡುಹಿಡಬೇಕು. ಸೊ ಇಲ್ಲಿ ನಮ್ಮದು ಆಪ್ಷನ್ ಏನಪ್ಪ ಅಂತಂದು ಹೇಳಿದ್ರೆ 3 ಬರುತ್ತೆ. ಏನೇನು ಫಿಲ್ ಮಾಡಿದ್ವಿ? RI. ಅದಾದ ನಂತರ ಇಲ್ಲಿ ಏನು ಫಿಲ್ ಮಾಡಿದ್ವಿ? ನೆಕ್ಸ್ಟ್ ಐ ಫಿಲ್ ಮಾಡಿದ್ವಿ. ಅದಾದ ನಂತರ D ಫಿಲ್ ಮಾಡಿದ್ವಿ. ಇಲ್ಲಿ ಏನು ಫಿಲ್ ಮಾಡಿದ್ವಿ? ಐಯು, ಆಮೇಲೆ T, ಆಮೇಲೆ ಐಯು, ಆಮೇಲೆ S, ಆಮೇಲೆ H, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಆಮೇಲೆ H, ಆಮೇಲೆ T. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಫಿಲ್ ಮಾಡಿದ್ವಿ. ಆಪ್ಷನ್ 3 ಏನಂತಂದು ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಸೊ ಇದೆಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯ್ತಾ? ಈ ಥರ ಕ್ವಶನ್ಸ್ಗಳನ್ನ ನಮ್ಗೆ ಇವಾಗ ಕೇಳ್ತಾ ಇಲ್ಲ. 2022ರಲ್ಲಿ ಯಾವುದೂ ಒಂದು ಶಿಫ್ಟಲ್ಲೂ ಕೇಳಿಲ್ಲ. ಇವನ್ನ 2023 ಜನವರಿ ಫೆಬ್ರವರಿ ನಡೆದವಲ್ಲ ಆ ಎಕ್ಸಾಮಲ್ಲೂ ಕೂಡ ಕೇಳಿಲ್ಲ. ಸೊ 99% ಏನಪ್ಪ ಅಂತಂತ ಹೇಳಿದ್ರೆ ಈ ಥರ ಕ್ವಶನ್ಸ್ಗಳನ್ನ ಕೇಳಂಗಿಲ್ಲ, ಇದಕ್ಕಿಂತ ಟಫ್ ಆಗಿರೋ ಕೇಳ್ತಿದ್ದಾನೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನಪ್ಪ ಅಂತಂದ ಹೇಳಿದ್ರೆ ಪೇಪರ್ ಫೋಲ್ಡಿಂಗ್ ಐತೆ. ಪೇಪರ್ ಫೋಲ್ಡಿಂಗ್ ಒಂದು ಪೇಪರ್ ತಗೊಳ್ರಿ, ಸಿಂಪಲ್ ಆಗಿ ಇವಾಗಲೇ ಅರ್ಥ ಮಾಡಿಸ್ತೀನಿ. ನನ್ನ ಪೇಪರ್ ಫೋಲ್ಡಿಂಗ್ ಅಂತಂದು ಹೇಳ್ಬಿಟ್ಟು 2 ಕ್ಲಾಸ್ ಇದಾವೆ, 2 ಕ್ಲಾಸ್ ನೋಡ್ರಿ. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಪೇಪರ್ ಐತೆ. ಸೊ ಇಲ್ಲಿ ಏನು ಮಾಡ್ರಿ ಅಂತಂದು ಹೇಳಿದ್ರೆ ನಡು ಮಡಚ್ರಿ, ಅದನ್ನು ನಾನು ಹೇಳ್ದಂಗೆ ಮಾಡ್ಕೊತ ಹೋಗ್ರಿ. ಸೊ ಯಾರಿಗಿನ್ನೂ ಪೇಷನ್ಸ್ ಐತೆ ಸರ್ ನೀವು ಹೇಳ್ದಂಗೆ ಕೇಳ್ತೀನಿ ಅಂತಂದು ಹೇಳಿದವರು, ಸೊ ಈ ಥರ ಏನಂತಂದ್ರೆ ಪೇಪರ್ ತೊಗೊಳ್ರಿ, ಅದನ್ನು ನಡು ಮಡಚ್ರಿ. ಯಾಕಂತಂದು ಹೇಳಿದ್ರೆ ನಡು ಮಡಿಚ್ಬಿಟ್ಟು ಇದನ್ನು ಈ ಕಡೆ ಫೋಲ್ಡ್ ಮಾಡ್ರಿ. 2 ಏನಂತಂದು ಹೇಳಿದ್ರೆ ಈ ಥರ ಫೋಲ್ಡ್ ಮಾಡ್ರಿ. ನೆಕ್ಸ್ಟ್ ಏನೈತಲ್ಲ, ಈ ಥರ ಫೋಲ್ಡ್ ಮಾಡಿದಾಗ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಅಷ್ಟೇ ಬರುತ್ತೆ ನಿಮ್ಗೆ, ಇದಿದ್ದು ಈ ಥರದ ಬರುತ್ತೆ. ನೆಕ್ಸ್ಟ್ ನಡು ಏನು ಮಾಡ್ರಿ ಅಂತಂದು ಹೇಳಿದ್ರೆ ನಡು ಮತ್ತೆ ಏನಂತಂದು ಹೇಳಿದ್ರೆ ಮಡಿಚ್ಬಿಟ್ಟು ಮತ್ತೆ ಫೋಲ್ಡ್ ಮಾಡ್ರಿ. ಅವಾಗ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ನಿಮಗೆ ಒಂದೇ ಬರುತ್ತೆ, ಈ ರೀತಿಯಾಗಿ ಒಂದೇ ಬರುತ್ತಾ. ಅವಾಗ ಏನು ಮಾಡ್ರಿ ಅಂತಂದು ಹೇಳಿದ್ರೆ ಒಂದು ಪೆನ್ ತೊಗೊಂಡು ಅಥವಾ ಏನೋ ಒಂದು ತೊಗೊಂಡು ಈ ಪ್ಲೇಸಲ್ಲಿ ಏನಂತಂದು ಹೇಳಿದ್ರೆ ಒಂದು ಸ್ವಲ್ಪ ಹೋಲ್ ಥರ ಮಾಡ್ಕೊಡ್ರಿ, ಈ ಥರ ಉದ್ದ ಅಂತದ್ದು ಹೋಲ್ ಮಾಡ್ಕೊಡ್ರಿ. ಆಮೇಲೆ ಈ ಪ್ಲೇಸಲ್ಲಿ ಸ್ವಲ್ಪ ಏನಂತಂದು ಹೇಳಿದ್ರೆ ಉದ್ದ ಥರ ಹೋಲ್ ಮಾಡ್ಕೊಡ್ರಿ. ಆಮೇಲೆ ಈ ಪ್ಲೇಸಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಹೋಲ್ ಮಾಡ್ಕೊಡ್ರಿ. ನಾನು ಹೇಳ್ದಂಗೆ ಮಾಡಿರಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಹಂಗೆ. ಸೊ ಫಸ್ಟ್ ಏನಪ್ಪ ಅಂತಂದ್ರೆ ಈ ಥರ ಪೇಪರು ಅದನ್ನೇನಂತಂದು ಹೇಳಿದ್ರೆ ಸೊ ಈ ಥರ ಹಾಫ್ ಮಡಿಸೋದು ಅದನ್ನ ಕೊಟ್ಟಿದ್ದಾನೆ, ಇಲ್ಲಿ ಹಾಫ್ ಮಡಿಸ್ಬೇಕಂತಂದು ಹೇಳ್ಬಿಟ್ಟು. ಅವಾಗ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಎಸ್, ಮತ್ತೇನಂತಂದು ಹೇಳಿದ್ರೆ ಇಲ್ಲಿ ಹಾಫ್ ರಿಟರ್ನ್ ಮಾಡಿಸ್ಬೇಕು. ಈ ಪ್ಲೇಸಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಹೋಲ್ ಮಾಡಿರಿ, ಈ ಪ್ಲೇಸಲ್ಲಿ ಹೋಲ್ ಮಾಡಿರಿ, ಈ ಪ್ಲೇಸಲ್ಲಿ ಹೋಲ್ ಮಾಡಿರಿ. ಸೊ ಏನು ಬರುತ್ತೆ ನೋಡ್ರಿ. ಏನ್ರೋ ಎಲ್ಲರೂ ಒಂದೊಂದು ಥರ ಆನ್ಸರ್ ಹೇಳಕತ್ತೀರಿ. ಸೊ ಯಾರ್ಯಾರು ಮಾಡಿದ್ರೆ ನಾನು ಹೇಳ್ದಂಗೆ ಅವ್ರಿಗೆ ಪಕ್ಕ ಬರುತ್ತೆ. ಮತ್ತೆ ಎ ಅಂತಂದು ಆನ್ಸರ್ ಹೇಳ್ತೀರ, ಎ ಬರಂಗಿಲ್ಲ. ನೀವು ನೋಡಿದ ತಕ್ಷಣ ಹೇಳ್ತೀರಿ ಈ ಥರ ಪೇಪರ್ ತೊಗೊಳ್ರಿ. ಇನ್ನೊಂದ್ಸರಿ ಯಾರ್ಯಾರು ಮಾಡಕತ್ತೀರಿ ಈ ಥರ ಪೇಪರ್ ತೊಗೊಳ್ರಿ. ಕಾಣಿಸೈತಿ ಎಲ್ರಿಗೂ ನನ್ನ ಫೋಟೋ ನೋಡ್ರಿ. ಈ ಥರ ಪೇಪರ್ ತೊಗೊಳ್ರಿ. ಇದನ್ನ ಏನು ಮಾಡಂತಂದು ಹೇಳಿದಾರೆ ಅಂದ್ರೆ ಫಸ್ಟ್ 2 ಈ ಥರ ಮಡಚ್ ಅಂತಂದು ಹೇಳಿದಾರೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಫೋಲ್ಡ್ ಮಾಡ್ರಿ, ಈ ಥರ ಫೋಲ್ಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಈ ಥರ ಪೇಪರ್ನ ಈ ಥರ ಫೋಲ್ಡ್ ಮಾಡಿದ್ವಿ. ಈ ಥರ ಫೋಲ್ಡ್ ಮಾಡಿದ ನಂತರ ಮತ್ತೆ ಫೋಲ್ಡ್ ಮಾಡಂತಂದು ಹೇಳಿದಾರೆ. ಇಲ್ಲಿ ಐತಲ್ಲ ಈ ಥರ ಐತಿದು. ಸೊ ಇದನ್ನ ನಾನೇನು ಮಾಡಿದೆ ಈ ಥರ ಮಾಡಿದೆ. ಆಮೇಲೆ ಇದನ್ನ ತೊಗೊಂಡು ಈ ಥರ ಫೋಲ್ಡ್ ಮಾಡಿದೆ, ಅವ್ರು ಹಂಗೆ ಕೊಟ್ಟಿದ್ದಾರೆ. ಸೊ ಈ ಥರ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿದ ನಂತರ ನಾನೇನು ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ಇವಾಗ ಸೊ ಅವರು ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡ್ರಿ. ಈ ಥರ ಫೋಲ್ಡ್ ಐತಲ್ಲ ಮೇಲ್ಗಡೆಯಿಂದನೇ ತೊಗೋಬೇಕು, ಈ ಥರ ಫೋಲ್ಡ್ ಮಾಡಿಕೊಂಡು. ಸೊ ಅವ್ರು ಹೆಂಗೆ ಕೇಳಿದಾರಲ್ಲ ಆ ಥರ ಏನಂತಂದು ಹೇಳಿದ್ರೆ ನಾನು ಅದನ್ನು ಕಟ್ ಮಾಡ್ಕೊಬೇಕು. ಸೊ ಯಾವ್ಯಾವ ಥರ ನೋಡ್ರಿ, ನಾನು ಇನ್ನೊಂದು ಸರಿ ನಿಮ್ಗೆ ಕ್ಲಿಯರಾಗಿ ಹೇಳಕತ್ತೇನೆ.
ಸೊ ಅದೇ ಥರ ಏನಪ್ಪ ಇನ್ನೊಂದು ಪರವಾಗಿಲ್ಲ ಲೇಟ್ ಆಗಲಿ, ಇನ್ನೊಂದು ಸರಿ ಏನಂತಂದು ಹೇಳಿದ್ರೆ ನೋಡ್ರಿ, ನೀವು ಎಲ್ಲ ಥರ ಫೋಲ್ಡ್ ಮಾಡಿದಾಗ ಏನಂತಂದು ಹೇಳಿದ್ರೆ ಈ ರೀತಿಯಾಗಿ ಬಂತು. ಇದನ್ನ ಮೇಲ್ಗಡೆ ಹಿಂಗೆ ಫೋಲ್ಡ್ ಮಾಡಿರ್ತೀರಿ, ಸೊ ಈ ರೀತಿಯಾಗಿ ಬಂತು. ಫಸ್ಟ್ ಎಲ್ಲಿ ಕಟ್ ಮಾಡ್ಬೇಕು, ಪರ್ಫೆಕ್ಟಾಗಿ ಇದೇ ಪ್ಲೇಸಲ್ಲಿ ಕಟ್ ಮಾಡ್ಬೇಕು ಈ ಥರ. ಅದಾದ ನಂತರ ನೆಕ್ಸ್ಟ್ ಎಲ್ಲಿ ಕಟ್ ಮಾಡ್ಬೇಕು, ಈ ಥರ ಕಟ್ ಮಾಡ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಕಟ್ ಮಾಡ್ಬೇಕು, ಸ್ವಲ್ಪ ಪ್ಲೇಸ್ ಬಿಟ್ಟು. ಮತ್ತೆ ಎ ಆನ್ಸರ್ ಅಂತಿರಲ್ರು, ಎ ಬರಂಗಿಲ್ಲ. ಎ ಬರಂಗಿಲ್ಲ, ಟ್ರೈ ಮಾಡ್ರಿ. ಎ ಬರುದಿಲ್ಲ ಆನ್ಸರ, ಟ್ರೈ ಮಾಡ್ರಿ. ನೀವು ಹೇಳಿದ ಮಾತು ಕೇಳಿಲ್ಲ ಅಂತಂದು ಹೇಳಿದ್ರೆ ರಾಂಗ್ ಆಗುತ್ತೆ, ಅವಾಗ ನಾನು ಮಾಡಿ ತೋರಿಸ್ಬೇಕಾಗತ್ತೆ. ನೋಡ್ರಿ, ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿ ಕಟ್ ಮಾಡ್ಕೋಬೇಕು. ಅವ್ರು ಹೇಳಿದಾರೆ ಫಸ್ಟ್ ಒನ್ ನಾನು ಕಟ್ ಮಾಡ್ಕೊಂಡೆ, ಎಲ್ರಿಗೂ ಕಾಣಿಸ್ತಾ ಆಯ್ತಾ? ಈಗ ಸೆಕೆಂಡ್ದೊಂದು ಕಟ್ ಮಾಡ್ಕೊತೀನಿ. ನೀವೇನಂತಂದು ಹೇಳಿದ್ರೆ ಕೈಯಿಂದನೇ ಕಟ್ ಮಾಡ್ಕೋಬೇಕು, ನಿಮ್ಗೆ ಅಷ್ಟೊಂದೆಲ್ಲ ಟೈಮ್ ಇರಂಗಿಲ್ಲ. ನಾನು ನಿಮ್ಗೆ ಇಲ್ಲಿ ಕರೆಕ್ಟಾಗಿ ತೋರಿಸ್ಬೇಕಂತಂದು ಹೇಳ್ಬಿಟ್ಟು ಕಟ್ ಮಾಡಕತ್ತೇನಷ್ಟ. ಕೈಯಿಂದನೇ ಕಟ್ ಮಾಡಿ ತರ್ಬೇಕು ನೀವು, ಭಾಳಷ್ಟು ಟೈಮ್ ಇರಂಗಿಲ್ಲ. ನೋಡ್ರಿ, ಸೆಕೆಂಡ್ ಒನ್ ಈ ಥರ ಕಟ್ ಮಾಡಿದೆ, ಫಸ್ಟ್ ಒನ್ ಈ ಥರ ಕಟ್ ಮಾಡಬೇಕು, ಆಮೇಲೆ ಸೆಕೆಂಡ್ ಒನ್ ಈ ಥರ ಕಟ್ ಮಾಡಿದೆ. ಇನ್ನು ಥರ್ಡ್ ಒನ್ ಒಂದು ಐತೆ ನೋಡ್ರಿ, ಅದನ್ನೊಂದು ಕಟ್ ಮಾಡುವ. ಸೊ ಥರ್ಡ್ ಒನ್ ಈ ಥರ ಕಟ್ ಮಾಡಬೇಕು. ಕರೆಕ್ಟಾಗಿ ಬಂತ? ಫಸ್ಟ್ ಒನ್ ಇಲ್ಲೇ ಐತಿ, ಸೆಕೆಂಡ್ ಒನ್ ಈ ಕಡೆ ಐತಿ, ಥರ್ಡ್ ಒನ್ ಇಲ್ಲೇ ಐತೆ. ಕ್ಲಿಯರಾ? ಸೊ ಅದನ್ನು ನಾನು ಇವಾಗ ಓಪನ್ ಮಾಡಿದೆ. ಸೊ ಓಪನ್ ಮಾಡಿದ ತಕ್ಷಣ ಯಾವ ಥರ ಬಂತು ನಿಮ್ಗೆ ಇವಾಗ ನೋಡ್ರಿ. ಓಪನ್ ಮಾಡಿದ ತಕ್ಷಣ ಯಾವ ಥರ ಬಂತು ನಾನು ನಿಮ್ಗೆ ಇದನ್ನ ಒಂದು ನಿಮಿಷ ಇರಪ್ಪ. ಎಲ್ರದ್ದು ಈ ಥರ ಬಂದೈತಾ ನೋಡ್ರಿ, ಈ ಥರ ಬರ್ಬೇಕು. ಓಪನ್ ಮಾಡಿದ ತಕ್ಷಣ ಈ ಥರ ಬರ್ಬೇಕು. ನೀವು ಪೇಪರ್ ಹಿಡ್ಕೊಂಡು ನೀವೆಲ್ಲಾದ್ರೂ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಆನ್ಸರ್ ರಾಂಗ್ ಆಗುತ್ತೆ, 2 ಮಾರ್ಕ್ಸ್ ಹೋಗುತ್ತೆ. ನನಗೆ ಯಾವ ಥರ ಬಂತಂತಂದು ಹೇಳಿದ್ರೆ ನಿಮಗೂ ಅದೇ ಥರ ಬಂದಿರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ನನಗೆ ಈ ಥರ ಬಂದೈತೆ ನೋಡ್ರಿ, ಇಲ್ಲಿ ಲಾಸ್ಟಿಗೆ ನೋಡ್ರಿ. ಸೊ ಯಾವ ಥರ ಬಂದೈತೆ ಅಂತಂದು ಹೇಳಿದ್ರೆ ಇದನ್ನು ನಾನು ಈ ಥರ ಮಡಚಿದ್ದೆ ಇದನ್ನು. ಸೊ ಇದನ್ನೇನಪ್ಪ ಅಂತಂದು ಹೇಳಿದ್ರೆ ಈ ಥರ ಮಡಚಿದ್ದಿದ್ದು ನಡು ಮಾರ್ಕ್ ಬಿದ್ದೈತೆ. ಆಮೇಲೆ ನನಗೆ ಯಾವ ಥರ ಡಯಾಗ್ರಾಮ್ ಬಂದೈತೆ ಅಂತಂದು ಹೇಳಿದ್ರೆ ಇಲ್ಲಿ ಹೋಲ್ ಐತಿ, ಇಲ್ಲಿ ಹೋಲ್ ಐತಿ, ಅದಾದ ನಂತರ ಈ ಪ್ಲೇಸಲ್ಲಿ ಐತೆ, ಈ ಪ್ಲೇಸಲ್ಲಿ ಐತೆ, 4. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ಪ್ಲೇಸಲ್ಲಿ ಐತೆ, ಆಮೇಲೆ ಮೇಲ್ಗಡೆ ಐತೆ, ಆಮೇಲೆ ಈ ಪ್ಲೇಸಲ್ಲಿ ಐತೆ ಈ ಥರ ಉದ್ದು, ಆಮೇಲೆ ಇಲ್ಲಿ ಮೇಲ್ಗಡೆ ಐತೆ, ಈ ಪ್ಲೇಸಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಈ ಪ್ಲೇಸಲ್ಲಿ, ಆಮೇಲೆ ಈ ಪ್ಲೇಸಲ್ಲಿ. ಸೊ ನಮ್ಗೆ ಆನ್ಸರ್ ಯಾವುದಂತಂದು ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತಾ? ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಲ್ರಿಗೂ ಕ್ಲಿಯರಾ ಪೇಪರ್ ಕಟ್ಟಿಂಗ್? ವೆರಿ ಗುಡ್. ಸೊ ಇದ್ರ ಮೇಲೆ 2 ವಿಡಿಯೋಸ್ ಆಲ್ರೆಡಿ ಇದಾವೆ, ಪೇಪರ್ ಕಟ್ಟಿಂಗ್ ಮೇಲೆ 2 ವಿಡಿಯೋಸ್ ಇದಾವೆ. ಸೇಮ್ ಇದೇ ಥರ ಹೇಳ್ಕೊಟ್ಟಿದ್ದೇನೆ ನಾನು. ಆ ವಿಡಿಯೋಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಜಾಸ್ತಿ ಏನು ಹೇಳೋಕ್ಕೋಂಗಿಲ್ಲ, ಯಾಕಂತಂದು ಹೇಳಿದ್ರೆ ನಾನು ಹೇಳಿದೆ ಎಲ್ಲಾನು ಸಾಲ್ವ್ ಮಾಡಿ ಎಲ್ಲ ಆನ್ಸರ್ ಹಾಕ್ರಪ್ಪ ಅಂತಂದು ಹೇಳಿದ್ರೆ ನನಗೊಂದು ಆನ್ಸರು ನೋಡಿಲ್ಲ ನಾನು ಜಾಸ್ತಿ ನೀವೆಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ರ ಅಂತಂದು ಹೇಳ್ಬಿಟ್ಟು ನಾನು ನಿಮ್ಮನ್ನು ನಂಬಿದ್ದೆ. ಸೊ ನೀವು ಯಾರು ಮಾಡ್ತಿಲ್ಲ, ನಾನು ಯಾಕೆ ಸೀರಿಯಸ್ ಆಗಬೇಕು? ಎಸ್, ನೆಕ್ಸ್ಟ್ ನೋಡ್ರಿ. ಎರಡು 209, 205, ಆಮೇಲೆ 196, ಆಮೇಲೆ 180, ಆಮೇಲೆ ಏನು ಬರುತ್ತೆ, ಆಮೇಲೆ 119. ನಾನು ಹೇಳಿದ್ದೆ ಹುಡುಗರಿಗೆ, ಸೊ ಎಲ್ಲ ಮಾಡ್ರಪ್ಪ, ವರ್ಕ್ ಮಾಡ್ರಿ ಅಂತಂದೇಳಿ. 1-2 ಜನ ಏನೋ 3 ಜನ ಅಷ್ಟೇ ಆನ್ಸರ್ಸ್ಗಳನ್ನ ಹಾಕಿದ್ದಾರೆ.
ನೋಡ್ಬಿಟ್ಟು ಉಳಿದವ್ರಿಗೆ ಎಸ್ ವೆರಿ ಗುಡ್. ಇಲ್ಲಿ ನೋಡ್ರಿ ಭಾಳ ಡಿಫ್ರೆನ್ಸ್ ಇಲ್ಲ. 209 ಐತಿ, ಇಲ್ಲಿ 205, 90, 196, 186 ಈ ಥರ ಐತೆ ಅಂದ ಮೂಲಕ ನಾವು ಪ್ಲಸ್ ಮಾಡಬೇಕಾ ಅಥವಾ ಮೈನಸ್ ಮಾಡಬೇಕಾ, ಇಂಟು ಮಾಡಬೇಕಾ, ಏನು ಮಾಡ್ಬೇಕಂತಂದು ಹೇಳಿ ನೀವು ಥಿಂಕ್ ಮಾಡ್ಬೇಕೀಗ. ನೋಡಿ ಡಿಫ್ರೆನ್ಸ್ ನೋಡ್ರಿ ಅಷ್ಟೇ. ಇಲ್ಲಿ 209 ಐತಿ, ಇಲ್ಲಿ 205 ಐತೆ ಅಂತಂದು ಹೇಳಿದ್ರೆ ಇಲ್ಲಿ -4 ಮಾಡಿದೆವು. ಸೊ ಅದಾದ ನಂತರ ಇಲ್ಲಿ 200 ಐತಿ, ಇದು 296 ಏನು ಮಾಡಿದ್ದಾರೆ, ಎಷ್ಟು ಮೈನಸ್ ಮಾಡಿದಾರೆ, ಎಷ್ಟು ಮೈನಸ್ ಮಾಡಿದಾರೆ ಇಲ್ಲಿ ಎಷ್ಟಪ್ಪ ಅಂತಂದು ಹೇಳಿದ್ರೆ -9 ಮಾಡಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ 196 ಇದೆ, ಇಲ್ಲಿ 180 ಆಗೈತೆ. ಇಲ್ಲಿ ಎಷ್ಟು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ -16 ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಾಯ್ತು ಇವು ಸ್ಕ್ವೇರ್ಗಳು 2 ಸ್ಕ್ವೇರು, ಆಮೇಲೆ ಇದು 3 ಸ್ಕ್ವೇರು, ಇದು 4 ಸ್ಕ್ವೇರು. ಹಂಗಂದ್ರೆ ನಾವು ಇಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು, 5 ಸ್ಕ್ವೇರ್ನ ಮೈನಸ್ ಮಾಡ್ಬೇಕು. 5 ಸ್ಕ್ವೇರ್ ಅಂತಂದು ಹೇಳಿದ್ರೆ -25. ಇಲ್ಲಿ ಆನ್ಸರ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 155 ಆಗತ್ತೆ. ಅದಾದ ನಂತರ ಇಲ್ಲಿ ಎಷ್ಟು ಮೈನಸ್ ಮಾಡಬೇಕು, 6 ಸ್ಕ್ವೇರ್ನ ಮೈನಸ್ ಮಾಡಬೇಕು. -36 ಮಾಡ್ರಿ, 119 ಬರುತ್ತಾ ಇಲ್ಲ ಅಂತಂದು ಹೇಳಿ ಚೆಕ್ ಮಾಡ್ರಿ ಆನ್ಸರ್. ಎಸ್ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಮೋರ್ಸೆಲ್ ಅಂತಂದೈತೆ, MORSEL ಅಂತಂದೈತೆ. ಇದನ್ನ ಏನಂತ ಬರ್ದಾರ ಅಂತಂದು ಹೇಳಿದ್ರೆ LESROM ಅಂತಂದು ಬರ್ದಾರ. ಹಂಗಂದ್ರ ಗೇಟ್ ವೇ ಅನ್ನ ಹೆಂಗ್ ಬರೀತಾರ, ಗೇಟ್ ವೇ ಅನ್ನ ಯಾವ ತರ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಆನ್ಸರ್ ಹಾಕ್ರಿ. ಎಸ್ ನೋಡ್ರಿ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀವು ಕ್ರಾಸ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಬಂದ್ಬಿಡತ್ತೆ. ಎಮ್ ಇದ್ದದ್ದು ಇಲ್ಲಿ ಬರ್ತಾರ, ಎಲ್ ಇದ್ದದ್ದು ಈ ಕಡೆ, ಓ ಇದ್ದದ್ದು ಈ ಕಡೆ ಬರ್ಕೊಂಡಿದ್ದಾನ, ಇ ಇಲ್ಲಿ ಬರ್ಕೊಂಡಿದ್ದಾನ, ಆರ್ ಇದ್ದದ್ದು ಇಲ್ಲ ಐತೆ, ಎಸ್ ಇದ್ದದ್ದು ಇಲ್ಲ ಐತೆ, ಕ್ರಾಸ್ ಮಾಡ್ಕೊಂಡಿದ್ದಾನ. ಹಂಗಂದ್ರೆ ಇಲ್ಲಿ ವೈ ಬರುತ್ತಾ, ಆಮೇಲೆ ನೆಕ್ಸ್ಟ್ ಎ ಬರುತ್ತಾ, ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ಬರುತ್ತಾ, ಆಮೇಲೆ ಇ ಬರುತ್ತಾ, ಆಮೇಲೆ TAG. ಸೊ ಈ ರೀತಿಯಾಗಿ ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ YAWETAG ಅಂತಂದು ಹೇಳ್ಬಿಟ್ಟು. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, 14ನೇದು. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕ್ರಿಕೆಟ್ ಅನ್ನೋದು, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಏನಂತಂದು ಹೇಳಿದ್ರೆ ಸೊ LBW ಇವೆರಡು ರಿಲೇಟ್ ಆಗಿದಾವ. ಸೊ ಕ್ರಿಕೆಟ್ ಒಳಗಡೆ ಏನಂತಂದು ಹೇಳಿದ್ರೆ LBW ಅನ್ನೋ ವರ್ಡ್ ಬರುತ್ತೆ. ಸೇಮ್ ಅದೇ ಥರ ಚೆಸ್ ಒಳಗಡೆ ಯಾವ ವರ್ಡ್ ಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಡ್ಯೂಸ್ ಅಂತ ಬರುತ್ತಾ, ಅಥವಾ ನೆಕ್ಸ್ಟ್ ಹಿಟ್ ವಿಕೆಟ್ ಅಂತಂದು ಬರುತ್ತಾ, ಅಥವಾ ಚೆಕ್ಮೇಟ್ ಅಂತ ಬರುತ್ತಾ, ಅಥವಾ ಬ್ಯಾಕ್ ಸ್ಟ್ರೋಕ್ ಅಂತಂದು ಬರುತ್ತಾ. ಸೊ ನಿಮ್ಗೆಲ್ರಿಗೂ ಗೊತ್ತು, ಎಲ್ಲರೂ ಚೆಸ್ ಆಡಿರ್ತೀರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಚೆಕ್ಮೇಟ್ ಅಂತಂದು ಬರುತ್ತೆ. ಏನಂತ ಬರುತ್ತಾ, ಚೆಕ್ಮೇಟ್ ಅನ್ನೋ ವರ್ಡ್ ಏನಂತಂದು ಹೇಳಿದ್ರೆ ಚೆಸ್ಗೆ ರಿಲೇಟ್ ಆಗುತ್ತೆ. ಎಸ್ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನೈತಪ್ಪ ಅಂತಂದು ಹೇಳಿದ್ರೆ ಸೀಮಾ ಇದ್ದಕ್ಕೆ ಏನು ಮಾಡ್ತಾಳಪ್ಪ ಅಂತಂದು ಹೇಳಿದ್ರೆ ಸೀಮಾ ಇವಳೇನು ಮಾಡ್ತಾಳೆ ಅಂತಂದು ಹೇಳಿದ್ರೆ ಒಂದು ಫೋಟೋ ಐತೆ. ಸೊ ಆ ಫೋಟೋವನ್ನು ತೋರಿಸ್ಬಿಟ್ಟು ನನಗೆ ಏನು ಹೇಳ್ತಾಳೆ ಅಂತಂದು ಹೇಳಿದ್ರೆ ಹಿ ಈಸ್ ಅವನು ಏನಂತಂದು ಹೇಳಿದ್ರೆ ಸನ್ ಆಫ್ ಯುವರ್ ಫಾದರ್. ಅವನು ಏನಂತಂದು ಹೇಳಿದ್ರೆ ನಿಮ್ಮ ಅಪ್ಪನ ಮಗ. ಸೊ ಹಂಗಾದ್ರೆ ಸೊ ಆ ಫೋಟೋದಲ್ಲಿರೋ ವ್ಯಕ್ತಿ ಮತ್ತು ನಿಮ್ಗೆ ಏನು ಸಂಬಂಧ ಅಂತ ಕ್ವಶನ್ ಕೇಳಿದಾರೆ.
ಸೀಮಾ ಇದ್ದಕ್ಕೆ ಏನು ಮಾಡ್ತಾಳೆ ಅಂತಂದು ಹೇಳಿದ್ರೆ, ಸೊ ಆ ಫೋಟೋವನ್ನು ತೋರಿಸ್ಬಿಟ್ಟು ಅವನು ಯಾರಂತಂದು ಹೇಳಿದ್ರೆ ಅವ್ನು ನಿಮ್ಮಪ್ಪನ ಮಗ, ಏನಂತಂದು ಹೇಳಿದ್ರೆ ಅವ್ನು ನಿಮ್ಮಪ್ಪನ ಮಗ ಅಂತಂದು ಹೇಳಿದ್ರೆ, ಸೊ ಆ ಫೋಟೋದಲ್ಲಿರೋನು ಮತ್ತು ನನಗೂ ಏನು ಸಂಬಂಧ ಆಗತ್ತಾ, ಬ್ರದರ್ ಅಂದ್ರೆ ಸಹೋದರ ಅಂತಂದು ಹೇಳ್ತೀವಿ. ಕನ್ನಡದಾಗ ಏನಂತಂದು ಹೇಳಿದ್ರೆ ಸಿಸ್ ಬರಂಗಿಲ್ಲಪ್ಪ, ಯಾಕಂತಂದು ಹೇಳಿದ್ರೆ ಮಗ ಅಂತಂದೈತ, ಸಿಸ್ ಬರಂಗಿಲ್ಲ, ಮಗ ಬ್ರದರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದ್ರೆ 16, 264, 288. ಸೊ ಯಾವ ಥರ ರಿಲೇಟ್ ಇದಾವ ಸೇಮ್ ಅದೇ ಥರ 12, 150, 168 ರಿಲೇಟ್ ಇದಾವ. ಅದೇ ರೀತಿ ಕೆಳಗಡೆ ಇರೋದ್ರಲ್ಲಿ ಯಾವ ರಿಲೇಟ್ ಇದಾವ ಅಂತ ಕ್ವಶನ್ ಕೇಳಿದಾರೆ. ಸೇಮ್ ಪ್ಯಾಟರ್ನ್ ಬರುತ್ತೆ ಇಲ್ಲೂ ಕೂಡ. ಒಂದೇ ಪ್ಯಾಟರ್ನ್ ಬರುತ್ತೆ ಎಲ್ಲ ಕಡೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇನಂತಂದು ಹೇಳಿದ್ರೆ ಫಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ 16 ತಗೊಳ್ರಿ. ಅವ್ರು ಹೆಂಗ್ ಬೇಕಾದಂಗೆ ಕೇಳ್ಬೋದು. ಸೊ ಇಲ್ಲೇನಂತಂದು ಹೇಳಿದ್ರೆ 16 ಅಂತಂದು ತಗೊಳ್ರಿ. ಸೊ ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಫಸ್ಟ್ ಒನ್ ಏನೈತಿ 16 ಅಂತ ತಗೊಂಡ್ರಿ. ಫಸ್ಟ್ ಒನ್ ಏನೈತಿ 264 ಐತಿ. ಇದು ಹೆಂಗ್ ಬಂದೈತಿ 16 ಸ್ಕ್ವೇರ್ ಪ್ಲಸ್ 16 ಡಿವೈಡೆಡ್ ಬೈ 2 ಅಂತಂದು ಬಂದೈತಿ. ಚೆಕ್ ಮಾಡ್ರಿ, ಬರುತ್ತಿಲ್ಲ. 16 ಸ್ಕ್ವೇರ್ ಪ್ಲಸ್ 16 ಡಿವೈಡೆಡ್ ಬೈ 2. ಇದು SSC CGL ಮತ್ತು CHSL ಕೇಳೋ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದರು. 16 ಸ್ಕ್ವೇರ್ ಪ್ಲಸ್ 16 ಡಿವೈಡೆಡ್ ಬೈ 2 ಮಾಡಿದಾಗ 264 ಬರುತ್ತೆ. ಸೇಮ್ ಅದೇ ತರ 288 ಹೆಂಗ್ ಬರುತ್ತೆ, 16 ಸ್ಕ್ವೇರ್ ಪ್ಲಸ್ 16 ಇಂಟು 2 ಮಾಡಿದಾಗ ಏನಪ್ಪಾ ಅಂತಂತ ಹೇಳಿದ್ರೆ ಇದು ಬರುತ್ತೆ 16 ಸ್ಕ್ವೇರ್ ಪ್ಲಸ್ 16 ಇಂಟು 2 ಮಾಡಿದಾಗ ಏನಂತಂದು ಹೇಳಿದ್ರೆ 288 ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, 12 ತಗೊಳ್ರಿ. ಸೊ 150 ಬರಬೇಕು. ಹೆಂಗ್ ಬರಬೇಕು, ಫಸ್ಟ್ದು 12 ಸ್ಕ್ವೇರ್ ಪ್ಲಸ್ 12 ಡಿವೈಡೆಡ್ ಬೈ 2 ಬರಬೇಕು. ಆಮೇಲೆ 168 ಹೆಂಗ್ ಬರಬೇಕು, 12 ಸ್ಕ್ವೇರ್ ಪ್ಲಸ್ 12 ಇಂಟು 2 ಮಾಡಿದಾಗ ಬರಬೇಕು. ಸೊ ಇವೆಲ್ಲ ಬರುತ್ತೆ, ಇಲ್ಲಿ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ 16 ಸ್ಕ್ವೇರ್ ಎಷ್ಟಾಗತ್ತಾ, 256 ಆಗತ್ತಾ. ಸೊ 2 ಎಂಟ್ಲೆ 16 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರುತ್ತಾ, 256 ಪ್ಲಸ್ 8 ಏನಂತಂದು ಹೇಳಿದ್ರೆ 264 ಬರುತ್ತೆ. ಸೇಮ್ ಅದೇ ತರ 16 ಸ್ಕ್ವೇರ್ ಅಂತ ಹೇಳಿದ್ರೆ 256 ಆಗತ್ತಾ ಪ್ಲಸ್ 32 ಅಂದ್ರೆ 288 ಬರುತ್ತೆ. ಇಲ್ಲೂ ಕೂಡ 12 ಸ್ಕ್ವೇರ್ ಅಂತಂದು ಹೇಳಿದ್ರೆ 144 ಪ್ಲಸ್ ಏನಪ್ಪಾ ಅಂತಂದು ಹೇಳಿದ್ರೆ 6. ಆಮೇಲೆ 12 ಸ್ಕ್ವೇರ್ ಅಂತಂದು ಹೇಳಿದ್ರೆ 144 ಪ್ಲಸ್ ಏನಪ್ಪಾ ಅಂತಂದು ಹೇಳಿದ್ರೆ 24. ಸೊ ಇದಕ್ಕೆ ಯಾವುದೇ ರೀತಿಯ ಏನಂತ ಹೇಳ್ತೀವಿ ಅಂತಂದು ಹೇಳಿದ್ರೆ ಶಾರ್ಟ್ ಕಟ್ಸ್ ಇಲ್ಲ. ಇಲ್ಲಿ ಯಾವುದೇ ಈ ಕ್ವಶನ್ಗೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ. ಆ ಪ್ಯಾಟರ್ನ್ ಅನ್ನ ನೀವು ಚೆಕ್ ಮಾಡಬೇಕು. ಇದು ತುಂಬಾ ಟೈಮ್ ಹಿಡಿಯುತ್ತೆ. ಈ ಕ್ವಶನ್ ಎಲ್ಲಾದ್ರೂ ನಿಮ್ಗೆ ಯಾರಿಗಾದ್ರೂ ಬಂದ್ರೆ ನೋಡ್ರಿ, ಒಂದ್ಸಾರಿ ನೋಡಿದ ತಕ್ಷಣ ಏನಂತಂದು ಹೇಳಿದ್ರೆ ನಿಮ್ಗೆ ಏನಾದ್ರು ಲಾಜಿಕ್ ಗೊತ್ತಾಯ್ತು ಮಾಡ್ರಿ, ಇಲ್ಲ ಅಂತಂದು ಹೇಳಿದ್ರೆ ಅದನ್ನ ಬಿಟ್ಬಿಡ್ರಿ, ಲಾಸ್ಟಿಗೆ ಮಾಡ್ರಿ. ಈ ಕ್ವಶನ್ ಟಚ್ ಮಾಡಿಬಿಟ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದು ಹೇಳಿದ್ರೆ ಬಿ ಕರೆಕ್ಟ್ ಆಗುತ್ತೆ. ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಮೊದ್ಲು ಏನ್ ಮಾಡ್ಬೇಕು, ಇಲ್ಲಿ ಸೆಕೆಂಡ್ ವರ್ಡ್ ಕಂಡಿಡ್ಯಾಕ, ಈ ಸೆಕೆಂಡ್ ವರ್ಡ್ ಕಂಡಿಡ್ಯಾಕ ಹೆಂಗ್ ಮಾಡ್ಬೇಕು, 16 ಸ್ಕ್ವೇರ್ ಪ್ಲಸ್ 16 ಡಿವೈಡೆಡ್ ಬೈ 2 ಮಾಡಿದಾಗ ಎರಡನೇದು ಬರುತ್ತೆ. ಸೊ ಮೂರನೇ ಪದ ಕಂಡಿಡ್ಯಾಕ 16 ಸ್ಕ್ವೇರ್ ಪ್ಲಸ್ 16 ಇಂಟು 2 ಮಾಡಬೇಕು. ಸೇಮ್ ಅದೇ ತರ ಇದರಲ್ಲಿ ಅಂತ 150 ಕಂಡಿಡ್ಯಾಕ 12 ಸ್ಕ್ವೇರ್ ಪ್ಲಸ್ 12 ಡಿವೈಡೆಡ್ ಬೈ 2, 168 ಕಡೆಯಾಕ 12 ಸ್ಕ್ವೇರ್ ಪ್ಲಸ್ 12 ಇಂಟು 2 ಮಾಡ್ಕೊಬೇಕು. ಸೊ ಈ ತರ ಲಾಜಿಕ್ ಬರುತ್ತೆ. ಇದು ಟಫ್ ಆಗೈತೆ. ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಒಂದು ವಿಡಿಯೋ ಮಾಡಲೇಬೇಕು. ಆ ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟೇ ಯಾವ ತರ ಬಂತು ಅಂತಂದೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ತರ ಕ್ವಶನ್ಸ್ಗಳನ್ನ ಮೊದಲು ಕೇಳ್ತಿದ್ರು. ಇದು ತುಂಬಾ ಅಂದ್ರೆ ತುಂಬಾ ಈಸಿ. ಏಪ್ರಿಲ್ ಅನ್ನ ಏನಂತ ಬರ್ಕೊಂತಿದ್ರ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಇಂಟು ಬೀಟಾ ಅಲ್ಫಾ ಆಟ್ ಅಂತಂದು ಬರೀತಿದ್ರು. ಅದೇ ತರ ಮಾರ್ಚ್ ಅನ್ನ ಏನಂತ ಬರೀತಾರ ಅಂತ ಹೇಳಿದ್ರೆ MERCH.
ಮಾರ್ಚನ್ನು ಏನಂತ ಬರೀತಾರೆ ಅಂತಂದು ಹೇಳಿದ್ರೆ, ಸೊ ಯೂರೋ ಸಿಂಬಾಲ್ ಡಿವೈಡೆಡ್ ಬೈ ಬೀಟಾ, ಅದಾದ ನಂತರ ಸಿ, ಆಮೇಲೆ ಇನ್ಫಿನಿಟಿ ಅಂತ ಬರೀತಾರೆ. ಹಂಗಂದ್ರೆ PARAM ಅನ್ನ ಏನಂತ ಬರೀತಾರ ಅಂತಂದು ಕ್ವಶನ್ ಕೇಳಿದಾರೆ. ಈ ಥರ ಕ್ವಶನ್ ಕೇಳಿದ್ರು ಅಂತಂದು ಹೇಳಿದ್ರೆ ಸಿಂಪಲ್. ಈ ಥರ ಕ್ವಶನ್ ಕೇಳಿದ್ರೆ ಅಂತಂದ್ರೆ ಸಿಂಪಲ್. ಸೊ ಇಲ್ಲಿ ಯಾವ ಲೆಟ್ರು ಯಾವ ಚಿಹ್ನೆಯನ್ನು ಹೊಂದೈತಿ ಅದನ್ನ ಹಾಕಿಬಿಡೋದು. ಇಲ್ಲಿ ನೋಡ್ರಿ, ಪಿ ಯಾವುದನ್ನ ಹೊಂದೈತಿ, ಪಿದ ಚಿಹ್ನೆ ಯಾವ್ದೈತಿ, ಇಲ್ಲಿ ನೋಡ್ರಿ ಇಂಟು ಐತಿ. ಏದ ಚಿಹ್ನೆ ಯಾವ್ದೈತಿ ಸರ್, ಡಿವೈಡೆಡ್ ಬೈ ಐತ್ರಿ. ಏದ ಚಿಹ್ನೆ ಏನು ಯಾವ್ದೈತಿ, ಡಿವೈಡೆಡ್ ಬೈ ಐತೆ. ಆಮೇಲೆ ನೆಕ್ಸ್ಟ್ ಆರ್ ಚಿಹ್ನೆ ಏನೈತೆ, ಬೀಟಾ ಅಂತಂದೈತಿ. ನೆಕ್ಸ್ಟ್ ಏದ ಚಿಹ್ನೆ ಏನೈತೆ, ಮತ್ತೆ ಡಿವೈಡೆಡ್ ಬೈ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಎಮ್ದ ಚಿಹ್ನೆ ಏನೈತೆ, ಎಂ ಈ ತರ ಬಂದೈತೆ. ನಮ್ದು ಆನ್ಸರ್ ಏನ್ ಬರುತ್ತಪ್ಪ ಅಂತಂದು ಹೇಳಿದ್ರೆ, ಆನ್ಸರು ಇಂಟು ಡಿವೈಡೆಡ್ ಬೈ ಬೀಟಾ ಡಿವೈಡೆಡ್ ಬೈ ಈ ತರ ಬರುತ್ತೆ. ಈ ಆಪ್ಷನ್ ಏನಂತಂದು ಹೇಳಿದ್ರೆ ಒಂದೇ ಆಪ್ಷನ್ ಐತೆ, ಅದನ್ನ ನಾನು ಕೊಟ್ಟಿಲ್ಲ. ಈ ರೀತಿ ಸಿಂಬಲ್ ಬರುತ್ತೆ, ಇಂಟು ಡಿವೈಡೆಡ್ ಬೈ ಬೀಟಾ ಡಿವೈಡೆಡ್ ಬೈ ಅಲ್ಫಾ. ನೀವೆಲ್ಲಾದ್ರೂ ಈಗ 1 ಅಂತಂದು ಹೇಳಿದ್ರೆ ನಿಮ್ಗೆ ಹೆಂಗೆ ಗೊತ್ತದು 1ರಲ್ಲಿ ಇದೆ ಐತೆ ಅಂತಂದು ಹೇಳ್ಬಿಟ್ಟು? ನಾನು ಅದನ್ನ ತೆಗೆದು ಹಾಕ್ಬಿಟ್ಟಿದ್ದೇನೆ ಅಂತಂದು ಹೇಳಿದ್ರಿ. ನನಗೇನಂತಂದು ಹೇಳಿದ್ರೆ ಈ ರೀತಿ ನೀವು ಕಳಿಸ್ಬೇಕು ಆನ್ಸರ್ನ. ಹಂಗಂದ್ರೆ ನಿಮ್ಗೆ ಎಲ್ಲಾನು ಏನಪ್ಪಾ ಅಂತಂದು ಹೇಳಿದ್ರೆ ನಿಮ್ಗೆ ಎಲ್ಲಾನು ಗೊತ್ತೈತಿ, ಎಲ್ಲಾನು ಆರಾಮಾಗಿ ಬಿಡಿಸ್ತಾರೆ. ನಾಳೆಯಿಂದ ಕ್ಲಾಸ್ ಇಲ್ಲ. ಏನ್ರೋ ಹುಡುಗರ. ನೆಕ್ಸ್ಟ್ ನೋಡ್ರಿ, ಇದೇನಪ್ಪಾ ಅಂತಂದು ಹೇಳಿದ್ರೆ ಕ್ಯಾಲೆಂಡರ್ ಮೇಲೆ ಕೇಳಿದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದು ಹೇಳಿದ್ರೆ ಕ್ಯಾಲೆಂಡರ್ ಮೇಲೆ ಕೇಳಿದಾರೆ, ಕ್ಯಾಲೆಂಡರ್. ಸೊ ಕ್ಯಾಲೆಂಡರ್ ಮೇಲೆ ಕ್ವಶನ್ ನಾನು ಇನ್ನೂ ಮಾಡಿಲ್ಲ. ತುಂಬಾ ಈಸಿ ಆಗಿರೋದು ನನ್ನ ಹತ್ರ ಒಂದು ಐತೆ ಟ್ರಿಕ್. ಇಲ್ಲ ಅಂತಂದು ಹೇಳಿದ್ರೆ ಯಾವುದಾದ್ರೂ ಒಂದು ವಿಡಿಯೋ ರೆಫರ್ ಮಾಡ್ಕೊಂಡು ನೋಡುವ. ಕ್ಯಾಲೆಂಡರ್ ಮೇಲೆ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಕಂಡುಹಿಡಿಬೇಕು. ಸೊ ಇವಾಗ ಹೇಳ್ಕೊತ್ ಕುಂತ್ರೆ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಅರ್ಧ ತಾಸು ಬೇಕಾಗುತ್ತೆ ಇದ್ರ ಮೇಲೆ. ಈ ಕ್ವಶನ್ ಮೇಲೆ ಏನಪ್ಪಾ ಅಂತಂದು ಹೇಳಿದ್ರೆ ½ an hour ಬೇಕು. ಇವಾಗ ನಾನು ನಿಮ್ಗೆಲ್ಲರಿಗೂ ಅರ್ಥ ಮಾಡಿಸ್ಬೇಕಂತಂದು ಹೇಳಿದ್ರೆ. ಸೊ ಇದು ಕ್ಯಾಲೆಂಡರ್ ಮೇಲೆ ಐತೆ. ಇಲ್ಲಿ ನೋಡ್ರಿ 21 ಮಾರ್ಚ್ 2007 ಏನಪ್ಪಾ ಅಂತಂದು ಹೇಳಿದ್ರೆ ಬುಧವಾರ ಆದ್ರೆ, ಸೊ ಬುಧವಾರ ಆದ್ರೆ ಸೊ 25 ಮೇ 2015 ಏನಾಗತ್ತ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಸೋಮವಾರ ಆಗತ್ತ. ಸೋಮವಾರ ಆಗತ್ತ. ಸೊ ಯಾರಿಗೆ ಬರುತ್ತಾ ಬಂದಿದೆ ಕ್ವಶನ್ ನೋಡ್ರಿ. ಸೊ ಗೊತ್ತಿಲ್ಲ ಅಂತಂದು ಹೇಳಿದ್ರೆ ನಾಳೆಗೆ ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಯಾವ ಥರ ತಗೋಬೇಕು ಏನಿಲ್ಲ ಅಂತಂದು ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಕ್ಯಾಲೆಂಡರ್ ಮೇಲೆ. ಸೊ ನಾನು ಇವಾಗ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಹೇಳಿ ಅಂದರೆ ಮೆಥಡ್ ಹೇಳಿ ಅಂದ್ರೆ ಗೊತ್ತಾಗಂಗಿಲ್ಲ. ಸೊ ಅದಕ್ಕೊಂದು ಏನಂತಂದು ಹೇಳಿದ್ರೆ 15 ರಿಂದ 20 ನಿಮಿಷ ಬೇಕು. ಮೊದಲು ಏನಂತಂದು ಹೇಳಿದ್ರೆ ಲಾಜಿಕ್ ಏನು ಬರುತ್ತೆ, ಹೆಂಗೆ ತಗೋಬೇಕು, ಏನೇನು ತಗೋಬೇಕು ಅಂತಂದು ಹೇಳಿ ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ಹೇಳಿರ್ತೀನಿ. ನೆಕ್ಸ್ಟ್ ನೋಡ್ರಿ, ಅದೊಂದು ಕ್ವಶನ್ ಬಿಡ್ರಿ. ಇದೊಂದು ಆನ್ಸರ್ ಏನಂತಂದು ಹೇಳಿದ್ರೆ ಸೋಮವಾರ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದು ಹೇಳಿದ್ರೆ ಎ ಅಂತಂದು ಹೇಳಿದ್ರೆ ಎಡಿಷನ್, ಎ ಅಂತಂದು ಹೇಳಿದ್ರೆ ಪ್ಲಸ್, ಬಿ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಸಿ ಅಂತಂದು ಹೇಳಿದ್ರೆ ಸಬ್ಟ್ರಾಕ್ಷನ್, ಆಮೇಲೆ ಡಿ ಅಂತಂದು ಹೇಳಿದ್ರೆ ಡಿವಿಷನ್. ಸೊ ಹಂಗಾದ್ರೆ ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಹಂಗಂದ್ರೆ ನಾವು ಏನು ಬರ್ಕೋಬೇಕು 60, ಡಿ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ 2, ಎ ಅಂತಂದು ಹೇಳಿದ್ರೆ ಪ್ಲಸ್ ಅಂತಂದೈತೆ 3, ಬಿ ಅಂತಂದು ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಅಂತಂದೈತೆ 6, ಆಮೇಲೆ ಸಿ ಅಂದರೆ ಮೈನಸ್ ಐತೆ 5, ಅದಾದ ನಂತರ ಮೈನಸ್ ಐತೆ, ಆಮೇಲೆ 4 ಇಂಟು ಬಿ ಅಂತಂದು ಹೇಳಿದ್ರೆ ಈ ಥರ ಐತೆ. ಮೊದಲು ಏನು ಮಾಡ್ಕೋಬೇಕು, ಬ್ರಕೆಟಲ್ಲಿರೋದು ಬಿಡಿಸ್ಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟಲ್ಲಿರೋದು ಬಿಡಿಸ್ಬೇಕು. ಸೊ ಇದನ್ನ ಮೊದಲು ಬಿಡಿಸಿದಾಗ ಎಷ್ಟಾಗತ್ತಾ 12 ಆಗತ್ತಾ, -5 ನೋಡ್ರಿ. ಇದನ್ನೆಲ್ಲ ಹಂಗೆ ಬರ್ಕೊಂತೀವಿ. 60 ಡಿವೈಡೆಡ್ ಬೈ 2 ಪ್ಲಸ್ 3 ಇಂಟು 6 ಸಾಲ್ವ್ ಮಾಡ್ರಿ. 2 1 2 30, ಆಮೇಲೆ ಡಿವೈಡೆಡ್ ಬೈ ಮಾಡಬೇಕು, 30 ಬಂತು. ಸೊ ಇದೇನಪ್ಪಾ ಅಂತಂದು ಹೇಳಿದ್ರೆ ಈ ಈಕ್ವೇಶನ್ ಆಯಿತು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಇದು ಮಾಡಬೇಕು. 30 ಪ್ಲಸ್ ಎಷ್ಟಾಗತ್ತಾ 18 ಆಗತ್ತಾ, 6 3 -5 -12. ಆಮೇಲೆ ನೆಕ್ಸ್ಟ್ ನೋಡ್ರಿ 30 ಪ್ಲಸ್ 18 ಎಷ್ಟಾಗತ್ತಾ 48 ಆಗತ್ತಾ, -5 -12. ಆಮೇಲೆ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರು, 31 ಬರುತ್ತೆ. ಕರೆಕ್ಟಾ? ಸೊ ಯಾರೋ ಆನ್ಸರ್ ಹೇಳಿದ್ರಿ. ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ 31 ಬರುತ್ತೆ.
ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸೊ ಇದು ನನ್ನ ಕನ್ನಡದಾಗ ಕನ್ವರ್ಟ್ ಮಾಡಕ್ ಆಗ್ಲಿಲ್ಲ, ನೆನಪೋಯ್ತು. ಸೊ ಇಲ್ಲಿ ಏನಂತಂದು ಹೇಳಿದ್ರೆ 6 ಗರ್ಲ್ಸ್ ಇದಾರೆ. ಸೊ 6 ಜನ ಗರ್ಲ್ಸ್ ಇದಾರೆ, ABCDEF ಅಂತಂದು ಹೇಳ್ಬಿಟ್ಟು 6 ಜನ ಇವ್ರು ಏನಂತಂದು ಹೇಳಿದ್ರೆ ಗರ್ಲ್ಸ್ ಇದಾರೆ. ಸೊ ಇವ್ರು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಈ ತರ ವರ್ಟಿಕಲ್ ಲೈನ್ಸ್ ಅಲ್ಲಿ ಕೂತ್ಕೊಂತಾರ. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ವರ್ಟಿಕಲ್ ಲೈನ್ಸ್ ಕಂಬ ಸಾಲುಗಳಲ್ಲಿ ಅಂತಂತ ಹೇಳಿದ್ರೆ ಈ ರೀತಿಯಾಗಿ ಮೂರ್ ಜನ ಕೂತ್ಕೊಂತಾರ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಇ ಈಸ್ ಇಮಿಡಿಯೇಟ್ಲಿ ಬಿಹೈಂಡ್ ಡಿ ಅಂತಂದು ಹೇಳಿದ್ರೆ ಇ ಏನಿದಾರ ಅಂತಂದು ಹೇಳಿದ್ರೆ ಡಿ ಯ ಹಿಂದ್ಗಡೆ ಇದಾರ. ನಾನು ಹೇಳ್ತೀನಿ ನೋಡ್ರಿ, ಇ ಏನಿದಾರಪ್ಪ ಅಂತಂದು ಹೇಳಿದ್ರೆ ಡಿ ಯ ಹಿಂದ್ಗಡೆ ಕೂತ್ಕೊಂಡಿದಾರ. ನೆಕ್ಸ್ಟ್ ಏನಿದಾರ ಅಂತಂದು ಹೇಳಿದ್ರೆ ಎಫ್ ಏನಿದಾರಪ್ಪ ಅಂತಂದು ಹೇಳಿದ್ರೆ ಇವರು ಏದ್ ಲೆಫ್ಟ್ ಸೈಡ್ ಇದಾರೆ, ಅಂದ್ರೆ ಎಡಗಡೆಗೆ. ಎಫ್ ಯಾರಿದಾರ ಅಂತಂದು ಹೇಳಿದ್ರೆ ಅವ್ರು ಏನಿದಾರ ಅಂದ್ರೆ ಏದ್ ಎಡಗಡೆ ಸೈಡ್ ಇದಾರೆ. ನೆಕ್ಸ್ಟ್ ಸಿ ಎಲ್ಲಿದಾರಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕಂಡೀಷನ್, ಸಿ ಎಲ್ಲಿದಾರ ಅಂತಂದು ಹೇಳಿದ್ರೆ ಸಿ ಬಿ ಯ ಮುಂದ್ಗಡೆ ಇದಾರ, ಬಿ ಯ ಮುಂದೆ ಇದಾರ. ಆಮೇಲೆ ಎ ಎಲ್ಲಿದಾರ, ಫೋರ್ತ್ ಕಂಡೀಷನ್, ಎ ಎಲ್ಲಿದಾರ ಅಂತಂದು ಹೇಳಿದ್ರೆ ಡಿ ಯ ಮುಂದ್ಗಡೆ ಇದಾರ, ಡಿ ಯ ಮುಂದ್ಗಡೆ. ಸೊ ಇಷ್ಟೇನಪ್ಪ ಅಂತಂದ್ರೆ ಕಂಡೀಷನ್ ಕೊಟ್ಟಿದಾರ. ಆಮೇಲೆ ಲಾಸ್ಟ್ ಈ ಪೊಸಿಷನ್ ಅಲ್ಲಿ ಯಾರು 2 ಜನ ಕೂತ್ಕೊಂತಾರ ಅಂತ ನಮಗ ಕ್ವಶನ್ ಕೇಳಿದಾರ. ಟ್ರೈ ಮಾಡ್ಬೋದಾ ನೋಡ್ರಿ. ಫಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇಷ್ಟು 6 ಜನ ಇದಾರ, ವರ್ಟಿಕಲ್ ಲೈನ್ಸ್ ಕೂತ್ಕೊಂಡಿದಾರ. ಫಸ್ಟ್ ಕಂಡೀಷನ್ ಏನೈತಿ, ಈ ಇದ್ದಾರೆ ಏನಪ್ಪಾ ಅಂತಂದು ಹೇಳಿದ್ರೆ ಡಿ ಹಿಂದ್ಗಡೆ ಕೂತ್ಕೊಂಡಿದಾರ. ನಾನು ಏನ್ ಬರ್ಕೊಂತೀನಿ ಅಂತಂದು ಹೇಳಿದ್ರೆ ಇವು ಆಪ್ಷನ್ಸ್ಗಳಲ್ಲೂ ಡಿ ಹಿಂದ್ಗಡೆ ಈ ಇದ್ದಾರೆ ಅಂತಂದು ಹೇಳಿದ್ರೆ ಡಿ ಹಿಂದ್ಗಡೆ ಕೂತ್ಕೊಂಡಿದಾರ ಅಂತಂದು ಹೇಳಿದ್ರೆ ಈ ತರ ಕೂತ್ಕೊಂಡಿದಾರ. ಡಿ ಮುಂದೆ ಕೂತ್ಕೊಂಡಿರ್ತಾನ, ಈ ಹಿಂದ್ಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂತಂದು ಹೇಳಿದ್ರೆ ಇವಾಗ ಎಫ್ ಎಲ್ಲಿ ಕೂತ್ಕೊಂಡಿದಾರೆ ಅಂತಂದು ಹೇಳಿದ್ರೆ ಎ ಎಡಗಡೆ ಸೈಡು. ಇವಾಗ ಎ ಇದ್ದಾರನ್ನ ಏನ್ ಮಾಡ್ರಿ ಅಂತಂದು ಹೇಳಿದ್ರೆ ಇಲ್ಲಿ ಬರ್ಕೊಡ್ರಿ, ಎ ಇದ್ದಾರನ್ನ ಇಲ್ಲಿ ತಗೊಳ್ರಿ. ಸೊ ಎದ್ ಎಡಗಡೆ ಸೈಡ್ ಅಂತಂದು ಹೇಳಿದ್ರೆ ಎಫ್. ಸೊ ಈ ತರ ನೀವೇನಂತಂದು ಹೇಳಿದ್ರೆ ಇವಾಗ ಬರ್ಕೊಂಡ್ರಿ, ಜಸ್ಟ್ ಬರ್ಕೊಡ್ರಿ, ಕರೆಕ್ಟಾ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾರೆ ಅಂತಂದು ಹೇಳಿದ್ರೆ ಸಿ ಇದ್ದವ್ರು ಏನಂತಂದು ಹೇಳಿದ್ರೆ ಬಿ ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಸಿ ಇದ್ದವ್ರು ಏನಪ್ಪಾ ಅಂತಂದು ಹೇಳಿದ್ರೆ ಬಿ ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ಇದೊಂದು ಕಾಂಬಿನೇಷನ್. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾರೆ ಅಂತಂದು ಹೇಳಿದ್ರೆ ಎ ಇದ್ದಾರೆ ಏನಂತಂದು ಹೇಳಿದ್ರೆ ಡಿ ಯ ಮುಂದ್ಗಡೆ ಕೂತ್ಕೊಂಡಿದಾರ. ಅಂದ್ರೆ ಎ ಇದ್ದಾವೇನಪ್ಪಾ ಅಂತಂದು ಹೇಳಿದ್ರೆ ಡಿ ಮುಂದ್ಗಡೆ ಕೂತ್ಕೊಂಡಿದ್ದಾನ. ಇಲ್ಲಿ ನೋಡ್ರಿ, ಡಿ ಇಲ್ಲೈತಿ, ಎ ಅಂದ್ರೆ ಡಿ ಯ ಮುಂದ್ಗಡೆ ಅಂತಂದು ಹೇಳಿದ್ರೆ ಎ ಇಲ್ಲಿ ಬರಬೇಕು. ಸೊ ಒಂದು ವರ್ಟಿಕಲ್ ಲೈನ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ 3 ಜನ ಕೂತ್ಕೋಬೇಕು, 1 2 3 ಅಂದ್ರೆ ಕರೆಕ್ಟ್ ಆಗಿ ಬರ್ಕೊಡ್ರಿ. ಇಲ್ಲಿ ನೋಡ್ರಿ, ಎ ಡಿ ಇ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಬಂದ್ರು ಅಂತಂದು ಹೇಳಿದ್ರೆ ಎಫ್ ಇಲ್ಲಿ ಬರಂಗಿಲ್ಲ. ಸೊ ಎ ಇಲ್ಲಿ ಐತಲ್ಲ, ಸೊ ಎದ್ ಎಡಗಡೆ ಸೈಡ್ ಅಂತಂದು ಹೇಳಿದ್ರೆ ಎಫ್ ಇಲ್ಲಿಗೆ ಬರುತ್ತೆ. ಸೊ ಅದಾದ ನಂತರ ಉಳಿಯೋದು ಯಾರ್ಯಾರು, ಸಿ ಬಿ. ಸೊ ಲಾಸ್ಟ್ ಕೂತ್ಕೊಳ್ಳೋ ಜನ ಯಾರಪ್ಪ ಅಂತಂದು ಹೇಳಿದ್ರೆ ಬಿ ಮತ್ತು ಇ. ಲಾಸ್ಟ್ ಕೂತ್ಕೊಳ್ಳೋರು ಯಾರು ಅಂತಂದು ಹೇಳಿದ್ರೆ ಲಾಸ್ಟ್ ಇಲ್ಲಿ ಬಿ ಮತ್ತು ಇ ಕೂತ್ಕೊಂತಾರ. ಕ್ಲಿಯರಾ ಎಲ್ರಿಗೂ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಕಾಣಿಸ್ತಿದೆಯಲ್ಲ. ಸೊ ಈ ಸಿಂಬಲ್ಗಳೆಲ್ಲ ಕರೆಕ್ಟ್ ಆಗಿ ಕಾಣಿಸ್ತಿದಾವಲ್ಲ. ಅಂಡ್ ಅಂತಂದು ಐತಲ್ಲ, ಇದ್ರದ್ದು ಅಪೋಸಿಟ್ ಸೈಡ್ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ಈ ಸಿಂಬಲ್ ಐತಲ್ಲ, ಇದ್ರದ್ದು ಅಪೋಸಿಟ್ ಸೈಡ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಸೊ ಇದ್ರ ಮೇಲೆ ಏನಪ್ಪ ಅಂತಂದು ಹೇಳಿದ್ರೆ ಆಲ್ರೆಡಿ 3 ವಿಡಿಯೋಸ್ಗಳಿದ್ದಾವ, ಲೈವ್ ವಿಡಿಯೋ ಐತೆ. ಆಮೇಲೆ ಇದನ್ನ ಮತ್ತೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ನ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗಂಗಿಲ್ಲ. ಸೊ ಈ ಥರದ್ದು ಆನ್ಸರ್ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ ಕಂಡು ಹಿಡೀರಿ. ಆನ್ಸರ್ ಏನು ಬರುತ್ತೆ ಇದ್ರದ್ದು? ವೆರಿ ಗುಡ್. ಇದ್ರದ್ದು ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಈ ಥರ ಸಿಂಬಲ್ ಬರುತ್ತೆ. ಆನ್ಸರ್ ಈ ರೀತಿಯಾಗಿರೋ ಸಿಂಬಲ್ ಬರುತ್ತೆ. ಚೆಕ್ ಮಾಡ್ರಿ ಇನ್ನೊಂದ್ಸರಿ, ಇದನ್ನ ನಾನು ರಿಪೀಟ್ ಹೇಳಂಗಿಲ್ಲ. ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಶೇಕಡ ಪರ್ಸೆಂಟೇಜ್ ಸಿಂಬಲ್ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ಕಂಪ್ಲೀಟ್ ಮಾಡಬೇಕು ಡಯಾಗ್ರಾಮ್ನ. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಲ್ಲಿ? ಸೊ ಇನ್ಕ್ರೀಸ್ ಮಾಡ್ಬೇಕಂತಂದು ಹೇಳಿದ್ರೆ ಇನ್ಕ್ರೀಸ್ ಮಾಡ್ತೀನಿ.
ಇರಪ್ಪ ಎಲ್ಲ ಹೋಯ್ತಿದ್ದು. ಎಸ್, ವೆರಿ ಗುಡ್. ಸೊ ಆಪ್ಷನ್ ಡಿ ಏನಂತಂದು ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನ ನೋಡೇ ಹಾಕ್ಬೇಕು ನೀವು ಡಯಾಗ್ರಾಮ್ ಅಲ್ಲಿ. ಆಪ್ಷನ್ ನೋಡೋಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ ಸೊ ಇದನ್ನ ನೋಡಿ ಹಾಕ್ಬೇಕು. ಇದನ್ನ ಟ್ರೈ ಮಾಡ್ರೆ ನೋಡೋಣ ಸೊ ಯಾವ ಥರ ಬರುತ್ತೆ ಅನ್ನೋದು ನೀವು ಟ್ರೈ ಮಾಡಬೇಕು. ಸೊ ಇಲ್ಲೈತಲ್ಲ ಈ ಡಯಾಗ್ರಾಮ್ನ ನೋಡ್ಬಿಟ್ಟು ಏನಂತಂದು ಹೇಳಿದ್ರೆ ಹಾಕಿರ್ಬೇಕು ನೀವು ಆನ್ಸರ್ಸ್ಗಳನ್ನ. ಎಸ್, ಇದೊಂದು ಕ್ವಶನ್ನು ನಾನು ಇದು ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾನೇ ಹೇಳ್ತೀನಿ ನೋಡ್ರಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಅಲೈಕ್ ಅಂತ ಕೊಟ್ಟಿದ್ದಾನೆ. ಅಲೈಕ್ ಅಂತಂದು ಹೇಳಿದ್ರೆ ಎಲ್ಲ ಏನಪ್ಪ 4 ಆಪ್ಷನ್ಸ್ಗಳು ಏನಂತಂದು ಹೇಳಿದ್ರೆ 3 ಆಪ್ಷನ್ಸ್ಗಳು ಸೇಮ್ ಇದಾವೆ. ಆಲ್ಮೋಸ್ಟ್ ಏನದಾವ ಅಂತಂದು ಹೇಳಿದ್ರೆ ಸೇಮ್ ಇದಾವೆ. ಬಟ್ ಅದ್ರ ಒಂದು ಆಪ್ಷನ್ ಏನಂತಂದು ಹೇಳಿದ್ರೆ ಡಿಫ್ರೆಂಟ್ ಆಗೈತೆ. ಡಿಫ್ರೆಂಟ್ ಆಗಿರೋದು ಏನಂತಂದು ಹೇಳಿದ್ರೆ ಕಂಡುಹಿಡಿಬೇಕು. ಈಗ ಮನ್ಯಾಗ ಹೇಳ್ತಾರಲ್ಲ ಎಲ್ಲ ಮಕ್ಕಳು ಚೆನ್ನಾಗದವ್ರಿ, ಎಲ್ಲ ಏನಂತಂದು ಹೇಳಿದ್ರೆ ಸ್ಟಡಿ ಮಾಡ್ಕೊಂಡು ರ್ಯಾಂಕ್ ಬರತ್ತವ್ರಿ. ಆದ್ರೆ ಲಾಸ್ಟ್ದು ಒಂದೈತ್ರಿ ಭಾಳ ಉಡಾಳೈತ್ರಿ, ಡಿಫ್ರೆಂಟ್ ಆಗೈತೆ ಅಂತ ಹೇಳ್ತಾರಲ್ಲ, ಸೇಮ್ ಆ ಥರ ಇಲ್ಲೇನಂತಂದು ಹೇಳಿದ್ರೆ ಫಸ್ಟ್ ಆಪ್ಷನ್ದಾಗ ಎಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಸ್ವರಗಳಿದಾವೆ, ಓವೆಲ್ಸ್ ಅಂತಂದು ಹೇಳ್ತೀವಿ. ಸ್ವರಗಳಿದಾವೆ. ಎ ಇ ಐ ಓ ಯು ಬರ್ತಾವ. ಎ ಇ ಐ ಓ ಯು ಅಂತಂದು ಹೇಳ್ಬಿಟ್ಟು 5 ಸ್ವರಗಳು ಬರ್ತಾವೆ ಇಂಗ್ಲೀಷ್ ಒಳಗಡೆ, ಓವೆಲ್ಸ್ ಅಂತಂದು ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಎ ಇ ಐ ಬಂದೈತೆ, ಮೇಲ್ಗಡೆ ಎ ಯು ಬಂದೈತೆ, ಆಮೇಲೆ ಐ ಓ ಯು ಬಂದೈತೆ. ಬಟ್ ಅದ್ರ ಲಾಸ್ಟ್ ಆಪ್ಷನಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಝಡ್ ಡಿ ಕೆ ಅಂತಂದು ಬಂದೈತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ ಏನಂತಂದು ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಡಿಫ್ರೆಂಟ್ ಆಗೈತೆ ಅದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್. ಅಲಾರಾಮಿಂಗ್, MING. ಸೊ ಇದನ್ನ ಏನಪ್ಪ ಅಂತಂದು ಹೇಳಿದ್ರೆ 150 ಅಂತ ಬರ್ತಾರೆ. ಸೊ ಅದಾದ ನಂತರ ನೆಕ್ಸ್ಟು FLOATER. ಸೊ ಇದನ್ನ ಎಷ್ಟು ಬರೀತಾರಪ್ಪ ಅಂತ ಕ್ವಶನ್ ಕೇಳಿದಾರೆ. ಟ್ರೈ ಮಾಡ್ರಿ. ಆನ್ಸರ್ ಎಷ್ಟಾಗತ್ತಾ, ABCD ಬರ್ಕೊಂಡು ಸೊ ಅದಕ್ಕೆ ನಂಬರ್ಸ್ಗಳನ್ನ ಹಾಕಿದ್ರೆ ಇಷ್ಟೊಂದು ಟೈಮ್ ಹಿಡಿಯಂಗಿಲ್ಲ ನಿಮಗೆ. ಯಾರು ಅದು ALARMING. ಎ ವ್ಯಾಲ್ಯೂ ಎಷ್ಟೈತಿ? 1. ಎಲ್ ವ್ಯಾಲ್ಯೂ ಎಷ್ಟು ಬರುತ್ತಾ ಹೇಳ್ರಿ? ಎಲ್ ವ್ಯಾಲ್ಯೂ ಎಷ್ಟು ಬರುತ್ತಾ? ಎಲ್ ವ್ಯಾಲ್ಯೂ 12. ಮತ್ತೆ ಎ ವ್ಯಾಲ್ಯೂ 1. ಆಮೇಲೆ ಆರ್ ವ್ಯಾಲ್ಯೂ ಎಷ್ಟು ಬರುತ್ತಾ? ಆರ್ 18. ಎಮ್ ವ್ಯಾಲ್ಯೂ ಎಷ್ಟು? 13. ಐ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ಹೇಳಿದ್ರೆ 9 ಬರುತ್ತೆ. ಎನ್ ವ್ಯಾಲ್ಯೂ 14 ಬರುತ್ತೆ. ಜಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ? ಜಿ 7 ಬರುತ್ತೆ. ಸೊ ಇದನ್ನೆಲ್ಲ ಕೂಡಿಸ್ರಿ. ಅದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ ನಮ್ಗೆ? ಸೊ ಇದನ್ನೆಲ್ಲ ಕೂಡಿಸಿದಾಗ ಕೂಡ್ಸಾಕು ಬರಂಗಿಲ್ಲ ಅಂದ್ರೆ 77 ಬರುತ್ತಾ? 1 2 3 1 + 2 3 4 4 8 12 12 3 15 15 9 24 24 + 4 28 28 + 7 ಎಷ್ಟಪ್ಪ ಅಂತಂದು ಹೇಳಿದ್ರೆ 35.
3 1 4 5 6 7 ಸೊ 75 ಆಯಿತು. ಇಲ್ಲಿ ನೋಡಿದ್ರೆ 150 ಐತಿ. ಇಂಟು 2 ಮಾಡ್ರಿ, 2 5 10 2 14 15 ಸೊ 150 ಬಂತು. 75 ಇಂಟು 2 ಮಾಡಿದಾಗ ಎಷ್ಟಪ್ಪ ಅಂತಂದು ಹೇಳಿದ್ರೆ 150 ಬಂತು. ಸೇಮ್ ಅದೇ ಥರ FLOATER ಎಫ್ದು ಎಷ್ಟು ಬರುತ್ತಾ ನಂಬರ್, ಎಫ್ದ ನಂಬರ್ ಎಷ್ಟು ಬರುತ್ತಾ 6. ನೆಕ್ಸ್ಟ್ ಎಲ್ಲದ್ದು 12. ಓದ್ ಎಷ್ಟು ಬರುತ್ತಾ ಓ 15. ನೆಕ್ಸ್ಟ್ A1. ಆಮೇಲೆ ಟಿದು ಎಷ್ಟು ಬರುತ್ತಾ ಟಿ 20. ಓಕೆ. ಈದು ಎಷ್ಟು ಬರುತ್ತಾ ಈದು 5. ಆಮೇಲೆ ನೆಕ್ಸ್ಟ್ ಆರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 18. ಸೊ ಇದನ್ನೆಲ್ಲ ಕೂಡಿಸ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ, ಇದನ್ನೆಲ್ಲ ಕೂಡಿಸ್ಕೊಂಡಾಗ 77. ಇದನ್ನೆಲ್ಲ ಕೂಡಿಸ್ಕೊಂಡಾಗ ಏನಪ್ಪ ಅಂತಂದಿದ್ರೆ 77 ಬರುತ್ತೆ. ಇಂಟು 2 ಮಾಡ್ರಿ ಅಂತಂದು ಹೇಳಿದ್ರೆ 154 ಆನ್ಸರ್ ಬರುತ್ತೆ. ನಮ್ಗೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 154 ಬರುತ್ತೆ. ಸೊ ಈ ಕ್ವಶನ್ ಪೇಪರ್ ಎಲ್ರಿಗೂ ಕ್ಲಿಯರ್ ಅಲ್ಲ? ಇದರಲ್ಲಿ 2 ಕಾನ್ಸೆಪ್ಟ್ಸ್ಗಳನ್ನ ಹೇಳಬೇಕು. ಒಂದು ಕ್ಯಾಲೆಂಡರು, ಅದಾದ ನಂತರ ಇನ್ನೊಂದು ಯಾವುದಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ 3 ನಂಬರ್ಸ್ಗಳನ್ನ ಕೊಟ್ಟು. ಸೊ 2 ಕಾನ್ಸೆಪ್ಟ್ಸ್ಗಳನ್ನ ನಾನು ನಿಮ್ಗೆ ಹೇಳಬೇಕು, ಅದನ್ನ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಇವೆರಡು ಕಾನ್ಸೆಪ್ಟ್ಸ್ಗಳನ್ನ ಹೇಳಿದ್ರೆ ನಾಳೆಗೆ ಟೋಟಲ್ ಆಗಿ ರೀಸನಿಂಗ್ ಆ್ಯಂಡ್ ಎಲ್ಲ ಮುಗಿಯುತ್ತೆ. ಸೊ ಇವನ್ ನೀವು ನೋಡ್ರಿ 2021 ಥರನ ಕೇಳಿ ಅಥವಾ 2022 ಥರನ ಕೇಳಿ ಅಥವಾ 2023 ಅಥವಾ ಹೊಸದೇ ಕಾನ್ಸೆಪ್ಟ್ಸ್ಗಳನ್ನ ಕೇಳಿ, ಅವನು ಹೊಸ ಥರ ಕ್ವಶನ್ಸ್ಗಳನ್ನ ಕೇಳಿ. ಸೊ ಎಲ್ಲರೂ ರೆಡಿ ಅಲ್ಲ? ಮಿನಿಮಮ್ 20ಕ್ಕೆ 18 ಆದರೂ ಮಾಡೋಕ್ಕೆ ರೆಡಿ ಅಲ್ಲ? 1-2 ಕ್ವಶನ್ ಹೋದ್ರೂ ಯಾರು ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳನ್ನ ಕೇಳ್ತಿದ್ರು ನೀವು ಎಲ್ಲರೂ ರೆಡಿ ಅಲ್ಲ? ಎಸ್, ನಾಳೆಯಿಂದ ಸ್ಟಾರ್ಟಪ್ಪ. ನಾಳೆಗೆ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್. ಓಕೆ, ಡನ್. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ನಾಳೆಯಿಂದ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಣ.